ಹಲೋ ಎವ್ರಿವನ್, ಕನ್ನಡದಲ್ಲಿ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು 21 ಫೆಬ್ರವರಿ 2025 ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯನ್ನ ಮಾಡಲಿದ್ದವ. ಈ ಒಂದು ಸಂಚಿಕೆಯ ಮೊದಲನೇ ಒಂದು ಆರ್ಟಿಕಲ್ ನ ನೋಡೋಣ. ಸುಪ್ರೀಂ ಕೋರ್ಟ್ ಸ್ಟೇಸ್ ಲೋಕಪಾಲ್ ಆರ್ಡರ್ ಆನ್ ಪವರ್ಸ್ ಓವರ್ ಹೈಕೋರ್ಟ್ ಜಡ್ಜಸ್. ಸೊ ಇತ್ತೀಚೆಗೆ ಲೋಕಪಾಲ್ ಈ ಹೈಕೋರ್ಟ್ ಗಳ ಜಡ್ಜಸ್ ಗಳು ಏನಿರ್ತಾರ, ಸೊ ಇವರ ವಿರುದ್ಧವೂ ಕೂಡ ಭ್ರಷ್ಟಾಚಾರದ ಒಂದು ಆರೋಪ ಕೇಳಿ ಬಂದಾಗ ತನಿಖೆಯನ್ನ ಮಾಡಬಹುದು ಅನ್ನುವಂತ ಒಂದು ಆರ್ಡರ್ ಅನ್ನ ಪಾಸ್ ಮಾಡಿರ್ತಾರ. ಸೊ ಈ ಆರ್ಡರ್ಗೆ ಸಂಬಂಧಪಟ್ಟಂತೆ ಸರ್ವೋಚ್ಚ ನ್ಯಾಯಾಲಯ ಅಥವಾ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ, ತಡೆಯಾಜ್ಞೆಯನ್ನ ತಂದಿರುವಂತದ್ದು. ಸೊ ಈ ನಿಟ್ಟಿನಲ್ಲಿ ಈ ಒಂದು ಟಾಪಿಕ್ GS ಪೇಪರ್ 2 ಅಡಿಯಲ್ಲಿ ಪಾಲಿಟಿಗೆ ಸಂಬಂಧಪಟ್ಟಿರುವಂತ ಟಾಪಿಕ್ ಆಗಿದೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಇರುವಂತಹ ಪ್ರಮುಖ ಕೀವರ್ಡ್ ಏನಂತಂದ್ರೆ ಲೋಕಪಾಲ್. ಸೊ ಲೋಕಪಾಲ್ ಕುರಿತು ನಾವು ಪಾಲಿಟಿಯಲ್ಲಿ ಸ್ಟಡಿಯನ್ನ ಮಾಡ್ತೀವಿ. ಸೊ ಹೀಗಾಗಿದ್ದು ಪಾಲಿಟಿಗೆ ಸಂಬಂಧಪಟ್ಟಿರುವಂತ ಟಾಪಿಕ್ ಆಗಿದೆ. ಸೊ ಈ ಒಂದು ಆರ್ಟಿಕಲ್ ಇಲ್ಲಿ ಹೇಳ್ತಾ ಇರುವಂತದ್ದು ಲೋಕಪಾಲ್ನ ಅಧಿಕಾರ ವ್ಯಾಪ್ತಿಯ ಕುರಿತು. ಸೊ ಈ ನಿಟ್ಟಿನಲ್ಲಿ ನಾವು ಲೋಕಪಾಲ್ ಕುರಿತು ಯಾವೆಲ್ಲ ಒಂದು ಡೈಮೆನ್ಷನ್ ಅಡಿಯಲ್ಲಿ ಅಂದ್ರೆ ಆಯಾಮಗಳ ಅಡಿಯಲ್ಲಿ ಈ ಒಂದು ಟಾಪಿಕ್ ಅನ್ನು ನಾವು ಸ್ಟಡಿಯನ್ನ ಮಾಡಬಹುದು ಅನ್ನುವಂಥದ್ದು ನೋಡೋಣ. ಸೊ ಮೊದಲನೇದಾಗಿ ಲೋಕಪಾಲ್ ರಚನೆ ಯಾವ ರೀತಿ ಇರುತ್ತಾ. ಸೊ ಈ ಲೋಕಪಾಲ್ನ ಚೇರ್ಪರ್ಸನ್ ಮತ್ತು ಇದರ ಮೆಂಬರ್ಸ್ ಏನಿರ್ತಾರ, ಸೊ ಇವರ ಒಂದು ಆಯ್ಕೆ ಅನ್ನುವಂಥದ್ದು ಅಥವಾ ನೇಮಕಾತಿ ವಿಧಾನ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಂಡಿರ್ಬೇಕಾಗಿರುತ್ತೆ. ನೇಮಕಾತಿ ವಿಧಾನ. ಸೊ ನಂತರದಲ್ಲಿ ಈ ಲೋಕಪಾಲ್ನ ಅಧಿಕಾರ ವ್ಯಾಪ್ತಿ ಅಥವಾ ನ್ಯಾಯ ವ್ಯಾಪ್ತಿ ಎಲ್ಲಿಯವರೆಗೆ ಇರುತ್ತ. ಸೊ ಇದು ಯಾರನ್ನೆಲ್ಲ ಕುರಿತು ಅಥವಾ ಯಾರೆಲ್ಲ ವಿರುದ್ಧ ಆದ ಒಂದು ಆರೋಪಗಳು ಅಂದ್ರೆ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬಂದಾಗ ಅದು ಯಾರ ಕುರಿತು ಇಲ್ಲಿ ತನಿಖೆಯನ್ನ ಮಾಡುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗತ್ತೆ. ಸೊ ನಂತರದಲ್ಲಿ ಈ ಲೋಕಪಾಲ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಇರುವಂತ ಸವಾಲುಗಳೇನು, ಸೊ ಈ ಸವಾಲುಗಳಿಗೆ ಸಂಬಂಧಪಟ್ಟಂತೆ ಇರುವಂತ ಪರಿಹಾರಗಳೇನು ಅನ್ನುವಂಥದ್ದು ನಾವಿಲ್ಲಿ ತಿಳ್ಕೊಂಡಿರ್ಬೇಕಾಗಿರತ್ತ. ಪರಿಹಾರಗಳು. ಸೊ ಮೊದಲನೇದಾಗಿ ಈ ಲೋಕಪಾಲ್ನ ಅದರ ಒಂದು ಪಾತ್ರದ ಕುರಿತು ನೋಡೋಣ. ಸೊ ಇಲ್ಲಿ ಕೇಂದ್ರ ಮಟ್ಟದಲ್ಲಿ ನಮಗೆ ಗೊತ್ತಿರೋ ಹಾಗೆ ಲೋಕಪಾಲ ವ್ಯವಸ್ಥೆ ಇರುತ್ತೆ. ಸೊ ರಾಜ್ಯ ಮಟ್ಟದಲ್ಲಿ ಲೋಕಾಯುಕ್ತ ವ್ಯವಸ್ಥೆ ಜಾರಿ ಇರುತ್ತೆ. ಸೊ ಇವೆರಡೂ ಕೂಡ ಅಂದ್ರೆ ಲೋಕಪಾಲ್ ಮತ್ತೆ ಲೋಕಾಯುಕ್ತ ಎರಡೂ ಕೂಡ ಇಲ್ಲಿ ಸ್ವಾಯತ್ತ ಅಂದ್ರೆ ಆಟೋನಮಸ್ ಮತ್ತೆ ಇಂಡಿಪೆಂಡೆಂಟ್ ಅಂದ್ರೆ ಸ್ವತಂತ್ರ ವ್ಯವಸ್ಥೆಗಳಾಗಿ ಕಂಡು ಬರುತ್ತೆ. ಹಾಗಿದ್ರೆ ಸೊ ಇದರ ಪಾತ್ರ ಏನು, ಯಾವುದಕ್ಕೆ ಸಂಬಂಧಪಟ್ಟಂತ ಇದು ಏನು ಕೆಲಸವನ್ನ ಮಾಡುತ್ತೆ ಅಂತ ನೋಡೋದಾದ್ರೆ ಇದು ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿಯಲ್ಲಿ ಅಂದ್ರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಏನ್ ಬರುತ್ತೆ, ಸೊ ಆ ಕಾಯ್ದೆ ಅಡಿಯಲ್ಲಿ ಏನ್ ಮಾಡತ್ತೆ ಅಂದ್ರೆ ಯಾವುದೇ ಅಧಿಕಾರಿ ವಿರುದ್ಧ ಅಂದ್ರೆ ಇಲ್ಲಿ ಪಬ್ಲಿಕ್ ಸರ್ವೆಂಟ್ ಅಂದ್ರೆ ಸಾರ್ವಜನಿಕ ಅಧಿಕಾರಿಗಳೇನಿರ್ತಾರೆ ಅವರ ವಿರುದ್ಧ ಕೇಳಿ ಬಂದಿರುವಂತ ಆರೋಪಗಳೇನಿರುತ್ತೆ, ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತ ಏನು ಆರೋಪಗಳೇನಿರುತ್ತೆ, ಸೊ ಅಂತಹ ದೂರುಗಳನ್ನ ಇಟ್ಕೊಂಡು ಏನ್ ಮಾಡುತ್ತೆ, ಅಂತಹ ಅಧಿಕಾರಿಗಳ ವಿರುದ್ಧ ಏನ್ ಮಾಡುತ್ತೆ ಪ್ರಾಥಮಿಕ ವಿಚಾರಣೆಗೆ ನಿರ್ದೇಶಿಸುವಂತಹ, ತನಿಖೆಗೆ ಸೂಚಿಸುವಂತ ಮತ್ತೆ ಮೇಲ್ವಿಚಾರಣೆ ಮಾಡುವಂತ ಅಧಿಕಾರ ಏನಿರುತ್ತೆ ಅಂದ್ರೆ ಈ ಲೋಕಪಾಲ ಮತ್ತೆ ಲೋಕಾಯುಕ್ತಗಳಿಗೆ ಇರತ್ತ. ಸೊ ನಾವಿವಾಗ ಈ ಲೋಕಪಾಲ್ಗೆ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಇರುವಂತ ರಚನೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ನೋಡೋಣ. ಸೊ ಲೋಕಪಾಲ್ ವ್ಯವಸ್ಥೆಯಲ್ಲಿ ಒಬ್ರು ಅಧ್ಯಕ್ಷರು ಇರ್ತಾರ, ಹಾಗೆ ಗರಿಷ್ಠ 8 ಜನ ಸದಸ್ಯರು ಇರ್ತಾರ. ಹಾಗೆ ಏನಿವಾಗ ಗರಿಷ್ಠ 8 ಜನ ಸದಸ್ಯರು ಇರ್ತಾರ, ಸೊ ಇವರಲ್ಲಿ ಈ 8ರಲ್ಲಿ 4 ಜನ ಏನಿರ್ತಾರ ಅಂತಂದ್ರೆ ಇವರು ನ್ಯಾಯಾಂಗ ವ್ಯವಸ್ಥೆಯಿಂದ ನ್ಯಾಯಾಂಗ ಕ್ಷೇತ್ರದಿಂದ ಬಂದಿರುವಂತ ವ್ಯಕ್ತಿಗಳಾಗಿರ್ತಾರೆ. ಸೊ ಇನ್ನುಳಿದ 4 ಜನ ವ್ಯಕ್ತಿಗಳೇನಿರ್ತಾರ, ಸೊ ಇವರಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಅಂದ್ರೆ SC ST ಮತ್ತು ಇತರೆ ಹಿಂದುಳಿದ ವರ್ಗಗಳು ಅಂದ್ರೆ OBC, ಅಲ್ಪಸಂಖ್ಯಾತರು ಮತ್ತು ಮಹಿಳೆಯರಿಗೆ ಈ ಒಂದು 4 ಸ್ಥಾನಗಳು ಇಲ್ಲಿ ಮೀಸಲಾಗಿ ಇರುತ್ತ. ಸೊ ಇದು ಪ್ರಾಥಮಿಕ ವಿಚಾರಣಾ ತಂಡ ಅಂದ್ರೆ ಇದು 8 ಜನ ಸದಸ್ಯರು ಒಬ್ಬರು ಅಧ್ಯಕ್ಷರಲ್ಲದೆ ಸೊ ಇಲ್ಲಿ ಪ್ರತ್ಯೇಕವಾಗಿ 2 ತಂಡಗಳನ್ನ ಹೊಂದಿರುತ್ತ. ಸೊ ಅದರಲ್ಲಿ ಮೊದಲನೇದಾಗಿ ಪ್ರಾಥಮಿಕ ವಿಚಾರಣಾ ತಂಡ ಅಂತ ಬರುತ್ತೆ. ಸೊ ನಂತರದಲ್ಲಿ ಸ್ವತಂತ್ರ ನ್ಯಾಯಿಕ ವಿಚಾರಣಾ ತಂಡಗಳನ್ನ ಏನ್ ಮಾಡಿರುತ್ತೆ, ಪ್ರತ್ಯೇಕವಾಗಿ ಇದು ಹೊಂದಿರುತ್ತ. ಸೊ ನಂತರದಲ್ಲಿ ಏನಿವಾಗ ಈ ಒಂದು ಲೋಕಪಾಲ್ ಏನಿರ್ತಾರ, ಸೊ ಇವರನ್ನ ಯಾವ ರೀತಿ ನೇಮಕ ಮಾಡಲಾಗತ್ತೆ ಅಂತ ನೋಡೋದಾದ್ರೆ ಇದರಲ್ಲಿ ಒಂದು ಆಯ್ಕೆ ಸಮಿತಿ ಅಂತ ಬರುತ್ತೆ. ಸೊ ಈ ಆಯ್ಕೆ ಸಮಿತಿ ಅಡಿಯಲ್ಲಿ ಏನ್ ಮಾಡ್ಲಾಗತ್ತೆ, ಲೋಕಪಾಲರನ್ನ ನೇಮಕ ಮಾಡ್ಲಾಗತ್ತ. ಹಾಗಿದ್ರೆ ಈ ಆಯ್ಕೆ ಸಮಿತಿ ಅನ್ನುವಂಥದ್ದು ಇದು ಯಾರನ್ನೆಲ್ಲ ಒಳಗೊಂಡಿರುತ್ತೆ ಅಂತ ನೋಡೋದಾದ್ರೆ ಸೊ ಇದರಲ್ಲಿ ಪ್ರಧಾನಮಂತ್ರಿಯವರು ಇರ್ತಾರ, ಲೋಕಸಭೆಯ ಸ್ಪೀಕರ್ ಇರ್ತಾರ, ಹಾಗೆ ಲೋಕಸಭೆಯ ಪ್ರತಿಪಕ್ಷ ನಾಯಕ ಅಂದ್ರೆ ಏನಿವಾಗ
ಅಪೋಸಿಷನ್ ಲೀಡರ್ ಏನಿರ್ತಾರೆ ಅವರು ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಅಥವಾ ಮುಖ್ಯ ನ್ಯಾಯಮೂರ್ತಿಯಿಂದ ನೇಮಿಸಲ್ಪಟ್ಟ ಸುಪ್ರೀಂ ಕೋರ್ಟ್ನ ಹಾಲಿ ನ್ಯಾಯಮೂರ್ತಿಯವರನ್ನ ಇದು ಒಳಗೊಂಡಿರುತ್ತೆ. ಸೊ ಇವರು ಮಾತ್ರವಲ್ಲದೆ ಈ ಒಂದು ಆಯ್ಕೆ ಸಮಿತಿ ಅಡಿಯಲ್ಲಿ ಈ ರಾಷ್ಟ್ರಪತಿಯವರಿಂದ ನೇಮಕಗೊಂಡಿರುವಂತ ಒಬ್ರು ಪರಿಣತ ಕಾನೂನು ತಜ್ಞರು ಕೂಡ ಇದರಲ್ಲಿ ಇರ್ತಾರ. ಸೊ ನಂತರದಲ್ಲಿ ಈ ಆಯ್ಕೆಯ ಸಮಿತಿಯ ಜೊತೆಗೆ ಒಂದು ಶೋಧನಾ ಸಮಿತಿ ಅಂತ ಬರುತ್ತೆ. ಸೊ ಈ ಶೋಧನಾ ಸಮಿತಿ ಕೂಡ ಏನ್ ಮಾಡುತ್ತೆ ಅಂದ್ರೆ ಈ ಲೋಕಪಾಲರ ಆಯ್ಕೆಯಲ್ಲಿ ಕೆಲಸವನ್ನ ಮಾಡುತ್ತೆ. ಸೊ ಈ ಶೋಧನಾ ಸಮಿತಿ ಏನಿರುತ್ತೆ ಇದರ ಸದಸ್ಯರೇನಿರ್ತಾರ ಈ ಸದಸ್ಯರಲ್ಲಿ 50% ಸದಸ್ಯ ಸ್ಥಾನಗಳು ಏನಿರುತ್ತೆ ಅಂತಂದ್ರೆ ಈ ಪರಿಶಿಷ್ಟ ಜಾತಿ, ಪಂಗಡ, ಒಬಿಸಿ, ಅಲ್ಪಸಂಖ್ಯಾತರು ಮತ್ತೆ ಮಹಿಳೆಯರಿಗೆ ಈ ಒಂದು ಸ್ಥಾನಗಳಲ್ಲಿ ಮೀಸಲಾಗಿ ಇರತ್ತ. ಸೊ ನಂತರದಲ್ಲಿ ನಾವು ಈ ಲೋಕಪಾಲ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಇರುವಂತಹ ಅಧಿಕಾರ ವ್ಯಾಪ್ತಿ ಅಥವಾ ನ್ಯಾಯಿಕ ವ್ಯಾಪ್ತಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋಣ. ಸೊ ಮೊದಲನೇದಾಗಿ ಕೆಲವು ವಿಶೇಷ ರಕ್ಷಣೆಗಳು ಅಂದ್ರೆ ಇದು ಪ್ರಧಾನಮಂತ್ರಿಯವರ ವಿರುದ್ಧ ಕೇಳಿ ಬರುವಂತಹ ಏನು ಭ್ರಷ್ಟಾಚಾರದ ದೂರುಗಳೇನಿರುತ್ತೆ ಸೊ ಅಂತಹ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರನ್ನ ಕೂಡ ವಿಚಾರಣೆಯನ್ನ ಮಾಡುವಂತ ಅಧಿಕಾರವನ್ನ ಈ ಲೋಕಾಯುಕ್ತಕ್ಕೆ ಲೋಕಪಾಲಿಗೆ ಏನ್ ಮಾಡಲಾಗಿದೆ ಅಂದ್ರೆ ಇದನ್ನ ವಹಿಸಿಕೊಡಲಾಗಿದೆ. ಆದ್ರೆ ಇಲ್ಲಿ ಕೆಲವೊಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಲೋಕಪಾಲರಿಗೆ ಇಲ್ಲಿ ಅಧಿಕಾರ ಅನ್ನುವಂಥದ್ದು ಅಂದ್ರೆ ತನಿಖೆಯನ್ನ ನಡೆಸಲಿಕ್ಕೆ ಅಧಿಕಾರ ಅನ್ನುವಂಥದ್ದು ಇರುವುದಿಲ್ಲ. ಹಾಗಿದ್ರೆ ಯಾವ ವಿಷಯಗಳು ಈ ಲೋಕಪಾಲ ವ್ಯಾಪ್ತಿಯಿಂದ ಹೊರಗುಳಿದಿರುತ್ತೆ ಅಂತ ನೋಡೋದಾದ್ರೆ ಸೊ ಇಲ್ಲಿ ಪ್ರಧಾನಿಯವರ ವಿರುದ್ಧ ವಿದೇಶಾಂಗ ವ್ಯವಹಾರ, ರಾಷ್ಟ್ರಕ್ಕೆ ಸಂಬಂಧಿಸಿದಂತ ಬಾಹ್ಯ ಹಾಗೂ ಆಂತರಿಕ ಭದ್ರತೆ, ಎಕ್ಸ್ಟರ್ನಲ್ ಅಂಡ್ ಇಂಟರ್ನಲ್ ಸೆಕ್ಯೂರಿಟಿ ರಿಲೇಟೆಡ್ ಆಗಿರುವಂತದ್ದು. ಸೊ ನಂತರದಲ್ಲಿ ಸಾರ್ವಜನಿಕ ಸುವ್ಯವಸ್ಥೆ, ಪರಮಾಣು ಚಟುವಟಿಕೆ ಹಾಗೆ ಬಾಹ್ಯಾಕಾಶ ವಿಷಯಗಳಿಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡಲಿಕ್ಕೆ ಇಲ್ಲಿ ಲೋಕಪಾಲರಿಗೆ ಅಧಿಕಾರ ಅನ್ನುವಂಥದ್ದು ಇರುವುದಿಲ್ಲ. ಸೊ ಇನ್ ಕೇಸ್ ಏನಾದ್ರೂ ಪ್ರೈಮ್ ಮಿನಿಸ್ಟರ್ ಅವರ ವಿರುದ್ಧ ಭ್ರಷ್ಟಾಚಾರದ ದೂರುಗಳಿಂದ ಬಂದಂತ ಸಂದರ್ಭದಲ್ಲಿ ಅವರ ವಿರುದ್ಧ ಇಲ್ಲಿ ವಿಚಾರಣೆಯನ್ನ ಕೈಗೊಳ್ಬೇಕಾದ್ರ ಸೊ ಇಲ್ಲಿ 3/4 ಏನಿರಬೇಕಾಗತ್ತಂತಂದ್ರೆ ಇಲ್ಲಿ ಬಹುಮತ ಇರುವಂತ ಒಂದು ಪೂರ್ಣ ಪೀಠ ಬೇಕಾಗತ್ತ. ಸೊ ನಂತರದಲ್ಲಿ ಇವರು ಯಾವೆಲ್ಲ ಒಂದು ಅಂದ್ರೆ ಏನಿವಾಗ ಪಬ್ಲಿಕ್ ಸರ್ವೆಂಟ್ ಅಂತ ಏನ್ ಮೆನ್ಷನ್ ಮಾಡಿದ್ದೀವಿ ನಾವು ಸಾರ್ವಜನಿಕ ಅಧಿಕಾರಿಗಳಂತ, ಹಾಗಿದ್ರೆ ಇಲ್ಲಿ ಯಾವ ವರ್ಗದ ಸಾರ್ವಜನಿಕ ಒಂದು ಅಧಿಕಾರಿಗಳ ವಿರುದ್ಧ ಇದು ತನಿಖೆಯನ್ನ ಮಾಡಬಹುದು ಅಂತ ನೋಡೋದಾದ್ರೆ ಸೊ ಇಲ್ಲಿ ಎ ಮತ್ತು ಬಿ ದರ್ಜೆ ಅಧಿಕಾರಿಗಳ ವಿರುದ್ಧ ಸೊ ಇಲ್ಲಿ ದೂರುಗಳಂತ ಬಂದಂತ ಸಂದರ್ಭದಲ್ಲಿ ಲೋಕಪಾಲದ ಸೂಚನೆಗೆ ಮೇರೆಗೆ ಸೊ ಇಲ್ಲಿ CVC ಅಂತ ಬರುತ್ತ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂತ. ಸೊ ಈ ಲೋಕಪಾಲದ ಸೂಚನೆಯ ಮೇರೆಗೆ ಏನ್ ಮಾಡಬಹುದು ಅಂದ್ರೆ CVC ಅವರು ತನಿಖೆಯನ್ನ ಮಾಡಬಹುದು ಈ ಎ ಮತ್ತು ಬಿ ದರ್ಜೆಯ ಅಧಿಕಾರಿಗಳ ವಿರುದ್ಧ. ಸೊ ನಂತರದಲ್ಲಿ ಏನ್ ಮಾಡುತ್ತೆ ಅಂದ್ರೆ ಈ CVC ಸಂಬಂಧಿಸಿದ ತನಿಖಾ ವರದಿಯನ್ನ ಮುಂದಿನ ಕ್ರಮಕ್ಕಾಗಿ ವಾಪಸ್ಸು ಲೋಕಪಾಲಕ್ಕೆ ಕಳುಹಿಸುತ್ತ. ಅಂದ್ರೆ ಏನಿವಾಗ CVC ಇಲ್ಲಿ ಏನ್ ಮಾಡುತ್ತೆ ತನಿಖೆಯನ್ನ ಮಾಡುತ್ತೆ. ಸೊ ತನಿಖೆಯನ್ನ ನಡೆಸಿದ ನಂತರ ಮತ್ತೆ ಏನ್ ಮಾಡುತ್ತೆ ಲೋಕಪಾಲಿಗೆ ಈ CVC ಇಲ್ಲಿ ತನ್ನ ವರದಿಯನ್ನ ಕಳಿಸುತ್ತೆ ಯಾವ ರೀತಿ ಕ್ರಮಗಳನ್ನ ಅವರ ವಿರುದ್ಧ ಕೈಗೊಳ್ಬೇಕಂತ. ಸೊ ಇಲ್ಲಿ ನಂತರದಲ್ಲಿ ಸಿ ಮತ್ತು ಡಿ ದರ್ಜೆ ನೌಕರಂತ ಬರ್ತಾರೆ. ಸೊ ಇವರ ವಿರುದ್ಧದ ಮುಂದಿನ ಕ್ರಮ ಕೈಗೊಳ್ಳುವಂತ ಅಧಿಕಾರ CVCಗೆ ಇರುತ್ತದೆ. ಸೊ ಇಲ್ಲಿ ಎ ಮತ್ತೆ ಬಿಗೆ ಸಂಬಂಧಪಟ್ಟಂತೆ ಮುಂದಿನ ಕ್ರಮಕ್ಕಾಗಿ ಇಲ್ಲಿ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂಥದ್ದು ಲೋಕಪಾಲರಿಗೆ ಅಧಿಕಾರ ಇದ್ರೆ ಸಿ ಮತ್ತು ಡಿ ದರ್ಜೆ ನೌಕರ ವಿರುದ್ಧ ಮುಂದಿನ ಕ್ರಮಕ್ಕಾಗಿ ಕ್ರಮ ಕೈಗೊಳ್ಳುವಂತ ಅಧಿಕಾರ ಇಲ್ಲಿ CVCಗೆ ಇರುತ್ತೆ. ಸೊ ಈ ರೀತಿ ಪ್ರತ್ಯೇಕವಾಗಿರುವಂತಹ ಅಧಿಕಾರ ಇಲ್ಲಿ ಹಂಚಿಕೆ ಕಂಡು ಬರುತ್ತೆ. ಸೊ ನಂತರದಲ್ಲಿ ಈ ವಿದೇಶದಿಂದ ದೇಣಿಗೆಯನ್ನು ಪಡೆದುಕೊಳ್ಳುತ್ತೆ ನೋಡಿ ಈ ಒಂದು ಸಂಸ್ಥೆಗಳೇನಿರುತ್ತೆ ಅಂದ್ರೆ ಅವುಗಳಲ್ಲಿ 10 ಲಕ್ಷಕ್ಕಿಂತ ಹೆಚ್ಚುವರಿಯಾಗಿ ಏನು ದೇಣಿಗೆಯನ್ನು ಪಡೆದುಕೊಳ್ಳುವಂತ ಸಂಸ್ಥೆಗಳೇನಿರುತ್ತೆ ಸೊ ಅವುಗಳು ಕೂಡ ಈ ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ಲೋಕಪಾಲರು ಏನ್ ಮಾಡಬಹುದು ಅಂತಾರೆ ಭ್ರಷ್ಟಾಚಾರದ ಒಂದು ತನಿಖೆಯನ್ನ ಮಾಡಬಹುದಾಗಿರುತ್ತೆ. ಹಾಗೆ ಲೋಕಪಾಲರು ತನಿಖೆ ಕೈಗೆತ್ತಿಕೊಳ್ಳಬೇಕಂದ್ರೆ ದೂರು ದಾಖಲಾಗುವುದು ಕಡ್ಡಾಯ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇಲ್ಲಿ ಲೋಕಪಾಲರಿಗೆ ಯಾವುದೇ ಒಂದು ಭ್ರಷ್ಟಾಚಾರದ ದೂರುಗಳಂತ ಬಂದ್ರೆ ಮಾತ್ರ ಅವುಗಳು ಏನ್ ಮಾಡುತ್ತೆ ಅವುಗಳನ್ನ ತನಿಖೆಯನ್ನ ಮಾಡುತ್ತ. ದೂರು ಬರದೆ ಅದು ಯಾವುದೇ ರೀತಿ ಅಂದ್ರೆ ಸ್ವಯಂ ಪ್ರೇರಿತ ಅಂದ್ರೆ ಸುಮೋಟೋ ಕೇಸನ್ನ ತನಿಖೆಯನ್ನ ಮಾಡ್ಲಿಕ್ಕೆ ಅದು ಬರುವಂತಿಲ್ಲ. ಸೊ ಈ ರೀತಿ ನಾವು ಇಲ್ಲಿ ಲೋಕಪಾಲದ ಒಂದು ಅಧಿಕಾರ ವ್ಯಾಪ್ತಿಯನ್ನ ನೋಡ್ತೀವಿ. ಹಾಗೆ ತಾವು ತನಿಖೆ ನಡೆಸಿದ ಹಾಗೂ ತಮ್ಮ ನಿರ್ದೇಶನದ ಮೇರೆಗೆ ತನಿಖೆಗೆ ಒಳಪಟ್ಟ ಯಾವುದೇ ಪ್ರಕರಣದ ವಿಚಾರಣಾ ಪ್ರಕ್ರಿಯೆ ಆರಂಭಿಸಲು ಲೋಕಪಾಲರು ಯಾವ ಪೂರ್ವಾನುಮತಿಯನ್ನ ಪಡೆಯಬೇಕಿಲ್ಲ.
ಸೊ ಅಂದ್ರೆ ಇವರು ಯಾವುದೇ ರೀತಿಯ ಒಂದು ಭ್ರಷ್ಟಾಚಾರದ ಒಂದು ತನಿಖೆಯನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ ಇದು ಯಾವುದೇ ಒಂದು ವಿಭಾಗದ ಒಂದು ಪೂರ್ವಾನುಮತಿಯನ್ನ ಪಡೆಯಲಿಕ್ಕೆ ಇಲ್ಲಿ ಅವರಿಗೆ ಅಧಿಕಾರ ಇಲ್ಲ. ಅಂದ್ರೆ ಅವರೇ ಏನ್ ಮಾಡ್ಬೋದು ಅಂತಂದ್ರೆ ಓನ್ ಆಗಿ ಒಂದು ಬಾರಿ ಏನಾದ್ರೂ ದೂರು ದಾಖಲಾದ್ರೆ ಸೊ ಸ್ವತಂತ್ರವಾಗಿ ಇಲ್ಲಿ ತನಿಖೆಯನ್ನ ಮಾಡಬಹುದಾಗಿರತ್ತ. ಹಾಗೆ ಇವ್ರಿಗೆ ಈ ಭ್ರಷ್ಟಾಚಾರದಿಂದ ಏನಾದ್ರೂ ಯಾವ್ದಾದ್ರೂ ಒಬ್ಬ ವ್ಯಕ್ತಿ ಆಸ್ತಿಯನ್ನ ಮಾಡಿದ್ರೆ ಅಂತಹ ಒಂದು ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳುವಂತ ಅಧಿಕಾರ ಕೂಡ ಈ ಒಂದು ಲೋಕಪಾಲ ವ್ಯವಸ್ಥೆಗೆ ಇರತ್ತ. ಸೊ ನಂತರದಲ್ಲಿ ನಾವು ನೋಡ್ಬೇಕಾಗಿರುವಂತದ್ದು ಏನಂತಂದ್ರೆ ಪ್ರಸ್ತುತ ಇವಾಗ ಏನು ಲೋಕಪಾಲದ ವಿರುದ್ಧ ಇವಾಗ ಸುಪ್ರೀಂ ಕೋರ್ಟ್ ಲೋಕಪಾಲ್ ಆರ್ಡರ್ ಅನ್ನು ಏನ್ ಪಾಸ್ ಮಾಡಿತ್ತು ಹೈಕೋರ್ಟ್ ಒಂದು ಜಡ್ಜಸ್ಗಳ ವಿರುದ್ಧ ಕೂಡ ಏನ್ ಮಾಡ್ಬೋದು ಅಂದ್ರೆ ಇಲ್ಲಿ ಭ್ರಷ್ಟಾಚಾರದ ಒಂದು ವಿಚಾರಣೆಯನ್ನ ಮಾಡಬಹುದು ಅಂತ ಹೇಳಿ. ಹಾಗಿದ್ರೆ ಯಾವ ಒಂದು ಸಂದರ್ಭದಲ್ಲಿ ಈ ರೀತಿಯ ಒಂದು ಆರ್ಡರ್ ಅನ್ನ ಇಲ್ಲಿ ಲೋಕಪಾಲ್ ಪಾಸ್ ಮಾಡಿದೆ ಅಂತ ನೋಡೋದಾದ್ರ ಸೊ ಇಲ್ಲಿ ಲೋಕಪಾಲ್ ಕೂಡ ಏನ್ ಮಾಡಬಹುದು ಅಂದ್ರೆ ಏನು ಇವಾಗ ಹೈಕೋರ್ಟ್ ಜಡ್ಜಸ್ಗಳು ಏನಿರ್ತಾರ, ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಏನಿರ್ತಾರ, ಸೊ ಇವರ ವಿರುದ್ಧವೂ ಕೂಡ ಭ್ರಷ್ಟಾಚಾರದ ಒಂದು ಪ್ರಕರಣಗಳನ್ನ ತನಿಖೆಯನ್ನ ಮಾಡಬಹುದು ಅನ್ನುವಂತ ಆದೇಶವನ್ನ ಏನ್ ಮಾಡತ್ತಂದ್ರೆ ಆದೇಶವನ್ನ 27 ಜನವರಿ ಎಂದು ಪಾಸನ ಮಾಡತ್ತ. ಸೊ ಈ ಒಂದು ಆದೇಶಕ್ಕೆ ಏನ್ ಮಾಡಿದೆ ಅಂದ್ರೆ ಇವಾಗ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಏನ್ ಮಾಡಿದೆ ತಡೆಯಾಜ್ಞೆಯನ್ನ ತಂದಿದ. ಹಾಗಿದ್ರೆ ಯಾವ ಒಂದು ಕಾರಣಕ್ಕಾಗಿ ಈ ಒಂದು ಆದೇಶವನ್ನ ಇಲ್ಲಿ ಲೋಕಪಾಲ್ ಪಾಸ್ ಮಾಡತ್ತೆ ಅಂತಂದ್ರೆ ಏನಿವಾಗ ಹೈಕೋರ್ಟ್ನ ಅಡಿಷನಲ್ ಜಡ್ಜಸ್ ಏನಿರ್ತಾರ, ಅಡಿಷನಲ್ ಜಡ್ಜಸ್, ಸೊ ಇವರು ಈ ಡಿಸ್ಟಿಕ್ನ ಅಡಿಷನಲ್ ಜಡ್ಜಸ್ ಏನಿರ್ತಾರ, ಡಿಸ್ಟಿಕ್ನ ಅಡಿಷನಲ್ ಜಡ್ಜಸ್ ಮತ್ತು ಇನ್ನೊಬ್ಬ ಹೈಕೋರ್ಟ್ ಜಡ್ಜಸ್ನ ಮೇಲೆ ಏನ್ ಮಾಡಿರ್ತಾರೆ ಅಂತಂದ್ರೆ ಇವರು ಈ ಪ್ರೈವೇಟ್ ಕಂಪನಿ ಏನಿರತ್ತ, ಸೊ ಈ ಪ್ರೈವೇಟ್ ಕಂಪನಿ ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಅಥವಾ ತೀರ್ಪು ಅನ್ನುವಂಥದ್ದು ಈ ಪ್ರೈವೇಟ್ ಕಂಪನಿಯ ಪರವಾಗಿಯೇ ಇರಬೇಕು ಅನ್ನುವಂತಹ ಒಂದು ಪ್ರಭಾವವನ್ನ ಏನ್ ಮಾಡ್ತಾರೆ ಅಂತಂದ್ರೆ ಈ ಹೈಕೋರ್ಟ್ನ ಅಡಿಷನಲ್ ಜಡ್ಜಸ್ ಒಬ್ರು ಈ ಡಿಸ್ಟಿಕ್ನ ಅಡಿಷನಲ್ ಜಡ್ಜಸ್ ಮತ್ತೆ ಹೈಕೋರ್ಟ್ ಜಡ್ಜಸ್ ಮೇಲೆ ಪ್ರಭಾವವನ್ನ ಬೀರಿರ್ತಾರ. ಸೊ ಯಾಕೆ ಅಂತಂದ್ರೆ ಸೊ ಏನಿವಾಗ ಈ ಹೈಕೋರ್ಟ್ನ ಅಡಿಷನಲ್ ಜಡ್ಜಸ್ ಏನಿದಾರ, ಸೊ ಏನಿವಾಗ ಈ ಪ್ರೈವೇಟ್ ಕಂಪನಿಯ ಪರವಾಗಿ ತೀರ್ಪನ್ನ ಕೈಗೊಳ್ಳಬೇಕಂತ ಹೇಳಿ ಪ್ರಭಾವವನ್ನ ಬೀರಿದಾರ. ಸೊ ಈ ಪ್ರೈವೇಟ್ ಕಂಪನಿಯಲ್ಲಿ ಈ ಹೈಕೋರ್ಟ್ ಜಡ್ಜಸ್ ಏನಿದ್ದಾರೆ, ಅಡಿಷನಲ್ ಜಡ್ಜಸ್ ಏನಿದಾರ, ಸೊ ಇವರು ಕೂಡ ಇದರಲ್ಲಿ ಪಾಲನ್ನ ಹೊಂದಿದ್ದಾರೆ, ಶೇರ್ ಅನ್ನ ಹೊಂದಿದ್ದಾರೆ ಅನ್ನುವಂತ ಒಂದು ಕಾರಣಕ್ಕಾಗಿ ಸೊ ಇಲ್ಲಿ ಏನ್ ಮಾಡಿದೆ ಅಂತಂದ್ರೆ ಈ ಲೋಕಪಾಲ್ ಈ ಒಂದು ಆದೇಶವನ್ನ ಅಂದ್ರೆ ಹೈಕೋರ್ಟ್ ಜಡ್ಜಸ್ಗಳು ಕೂಡ ಈ ಲೋಕಪಾಲ ನ್ಯಾಯ ವ್ಯಾಪ್ತಿ ಒಳಗೆ ಒಳಪಡ್ತಾರೆ ಅನ್ನುವಂತ ಒಂದು ಆದೇಶವನ್ನ ಇಲ್ಲಿ ಪಾಸ್ ಅನ್ನ ಮಾಡಿರುವಂತದ್ದು. ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ಅಂತಂದ್ರೆ ಈ ಒಂದು ಸಂದರ್ಭದಲ್ಲಿ ತಡೆಯಾಜ್ಞೆಯನ್ನ ತರುವ ಮೂಲಕ ಸೊ ಏನಂತಂದ್ರೆ ಈ ಒಂದು ಪೀಠವನ್ನ ಇದನ್ನ ತನಿಖೆಯನ್ನ ಮಾಡ್ಲಿಕ್ಕೆ ಏನು ಸುಪ್ರೀಂ ಕೋರ್ಟ್ ಇಲ್ಲಿ ಒಂದು ಪೀಠವನ್ನ ರಚನೆಯನ್ನ ಮಾಡಿದ. ಸೊ ಇದು ಏನ್ ಹೇಳಿದೆ ಅಂತಂದ್ರೆ ಇಲ್ಲಿ ಸ್ವತಂತ್ರ ನ್ಯಾಯಾಂಗದ ಮೇಲೆ ಈ ರೀತಿಯ ಒಂದು ಲೋಕಪಾಲ ವ್ಯವಸ್ಥೆಯಲ್ಲಿ ಹೈಕೋರ್ಟ್ನ ಜಡ್ಜಸ್ಗಳು ಕೂಡ ಒಳಗೊಳ್ಳುವುದರಿಂದ ಇದು ಸ್ವತಂತ್ರ ನ್ಯಾಯಾಂಗದ ಮೇಲೆ ಪರಿಣಾಮವನ್ನ ಬೀರಬಹುದು ಅನ್ನುವಂಥದ್ದನ್ನ ಹೇಳಿದ. ಸೊ ಈ ನಿಟ್ಟಿನಲ್ಲಿ ನಾವು ಹೈಕೋರ್ಟ್ಗಳ ಜಡ್ಜಸ್ಗಳನ್ನ ಅಂದ್ರೆ ಏನಿವಾಗ ಈ ಒಂದು ಆದೇಶವನ್ನ ಏನ್ ತಂದಿದ ಜನವರಿ 27ರಂದು ಈ ಮೂಲಕ ಈ ಒಂದು ಹೈಕೋರ್ಟ್ಗಳ ಜಡ್ಜಸ್ ಏನಿರ್ತಾರ ಸೊ ಇವರಿಗೆ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತ ದೂರುಗಳನ್ನ ಯಾವ ರೀತಿ ತನಿಖೆಯನ್ನ ಮಾಡಬೇಕು ಅನ್ನುವಂಥದ್ದು ರೂಲ್ಸ್ ಮತ್ತೆ ಕಂಡೀಷನ್ಗಳನ್ನ ಈ ಒಂದು ಆದೇಶ ಇಲ್ಲಿ ಒಳಗೊಂಡಿರುತ್ತ. ಸೊ ಇಲ್ಲಿ ಲೋಕಪಾಲ್ ಯಾವ ರೀತಿ ಒಂದು ವಾದವನ್ನ ಮಾಡ್ತಾ ಇದೆ ಅನ್ನುವಂಥದ್ದನ್ನ ನೋಡೋಣ. ಲೋಕಪಾಲ್ ವಾದಗಳು ಅಂದ್ರೆ ಇಲ್ಲಿ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಆಗಿರುವಂತ ಒಂದು ವಾದಗಳನ್ನ ಇದು ನೀಡುತ್ತ. ಆದ್ರೆ ಇಲ್ಲಿ ಏನಿವಾಗ ಹೈಕೋರ್ಟ್ನ ಜಡ್ಜಸ್ಗಳು ಕೂಡ ಇದರ ಒಂದು ನ್ಯಾಯ ವ್ಯಾಪ್ತಿಗೆ ಒಳಪಡ್ತಾರೆ. ಯಾಕೆ ಇವರು ಒಳಪಡ್ತಾರೆ ಅನ್ನೋದಕ್ಕೆ ಕಾರಣ ಕೂಡ ಏನ್ ಮಾಡುತ್ತೆ ಅಂದ್ರೆ ಇಲ್ಲಿ ಲೋಕಪಾಲ್ ನೀಡುತ್ತ. ಹಾಗಿದ್ರೆ ಯಾಕೆ ಅನ್ನುವಂಥದ್ದನ್ನ ನೋಡೋಣ. ಸೊ ಇಲ್ಲಿ ಹೈಕೋರ್ಟ್ ಜಡ್ಜಸ್ಗಳು ಏನಿರ್ತಾರ ಸೊ ಇವರು ಕೂಡ ಪಬ್ಲಿಕ್ ಸರ್ವೆಂಟ್, ಸಾರ್ವಜನಿಕ ಅಧಿಕಾರಿಗಳೇನಿರ್ತಾರ ಅದರ ಅಡಿಯಲ್ಲಿ ಬರ್ತಾರೆ. ಪಬ್ಲಿಕ್ ಸರ್ವೆಂಟ್ ಅಂದ್ರ ಸೊ ಏನಿವಾಗ ಲೋಕಪಾಲ್ ಮತ್ತು ಲೋಕಾಯುಕ್ತ ಕಾಯ್ದೆ 2013 ಅಂತ ಇದೆ. ಲೋಕಾಯುಕ್ತ ಕಾಯ್ದೆ 2013
ಈ ಕಾಯ್ದೆಯ ವ್ಯಾಪ್ತಿ ಅಡಿಯಲ್ಲಿ ಹೈಕೋರ್ಟ್ನ ಜಡ್ಜಸ್ಗಳು ಕೂಡ ಬರ್ತಾರೆ. ಸೊ ಹೀಗಾಗಿ ಇವರ ವಿರುದ್ಧದ ಕೂಡ ಏನ್ ಮಾಡಬಹುದು ಅಂದ್ರೆ ಭ್ರಷ್ಟಾಚಾರದ ಆರೋಪದ ತನಿಖೆಯನ್ನ ಮಾಡಬಹುದು ಅಂತ ಇಲ್ಲಿ ಲೋಕಪಾಲ್ ವಾದವನ್ನ ಮಾಡ್ತಾ ಇದ್ದ. ಹಾಗೆ ಇಲ್ಲಿ ಹೈಕೋರ್ಟ್ನ ರಚನೆ ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಲೋಕಪಾಲ್ ಹೇಳುತ್ತ. ಸೊ ಏನು ಈ ಹಿಂದೆ ಈ ಹೈಕೋರ್ಟ್ಗಳನ್ನ ಬ್ರಿಟಿಷ್ ಸಂಸತ್ತು ಕಾಯ್ದೆ ಮತ್ತು ಭಾರತೀಯ ಹೈಕೋರ್ಟ್ ಕಾಯ್ದೆ 1861 ಮತ್ತು ಭಾರತ ಸರ್ಕಾರ ಕಾಯ್ದೆ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಏನಿದೆ. ಸೊ ಇವುಗಳ ಅಡಿಯಲ್ಲಿ ಅಂದ್ರೆ ಒಂದು ಕಾಯ್ದೆಯನ್ನ ಪಾಸ್ ಮಾಡುವ ಮೂಲಕ ಏನ್ ಮಾಡಲಾಗಿದೆ ಅಂದ್ರೆ ಹೈಕೋರ್ಟ್ಗಳನ್ನ ರಚನೆಯನ್ನ ಮಾಡಲಾಗಿದೆ. ಆ ಕಾರಣಕ್ಕಾಗಿ ಇಲ್ಲಿ ಹೈಕೋರ್ಟ್ನ ಜಡ್ಜಸ್ಗಳು ಕೂಡ ಲೋಕಪಾಲ್ ಏನಿದೆ ಇದರ ನ್ಯಾಯ ವ್ಯಾಪ್ತಿಗೆ ಒಳಪಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದ. ಆದ್ರೆ ಸುಪ್ರೀಂ ಕೋರ್ಟ್ ಏನಿದೆ, ಈ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದನ್ನ ಸಂವಿಧಾನವೇ ಏನ್ ಮಾಡಿದೆ ರಚನೆಯನ್ನ ಮಾಡಿದ. ಆದ್ರೆ ಈ ಹೈಕೋರ್ಟ್ಗಳು ಏನಿದೆ ಈ ಹೈಕೋರ್ಟ್ಗಳನ್ನ ಯಾವುದೇ ರೀತಿಯಲ್ಲಿ ಸಂವಿಧಾನದಿಂದ ಇವುಗಳು ಇವುಗಳನ್ನ ರಚಿಸಲಾಗಿಲ್ಲ ಅನ್ನುವಂತ ಕಾರಣವನ್ನ ಇಟ್ಕೊಂಡು ಈ ಒಂದು ಆದೇಶವನ್ನ ಇಲ್ಲಿ ರಚಿಸಲ್ಪಟ್ಟಿಲ್ಲ. ಸೊ ಹೀಗಾಗಿ ಈ ಒಂದು ಆದೇಶವನ್ನ ಇಲ್ಲಿ ಲೋಕಪಾಲ್ ಪಾಸ್ ಮಾಡಿರುವಂತದ್ದು. ಆದ್ರೆ ಇದೇ ಕಂಡೀಷನ್ ಇಲ್ಲಿ ಅಂದ್ರೆ ಈ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡುವಂತ ಏನು ಆದೇಶ ಏನಿದೆ ಸೊ ಇದು ಸುಪ್ರೀಂ ಕೋರ್ಟ್ಗೆ ಅಪ್ಲೈ ಆಗೋದಿಲ್ಲ. ನಾಟ್ ಅಪ್ಲೈ ಟು ಸುಪ್ರೀಂ ಕೋರ್ಟ್ ಜಡ್ಜಸ್. ಏನಕ್ಕೆ ಅಂತಂದ್ರೆ ಸೊ ಈ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ಒಂದು ಬಾಡಿ ಅಲ್ಲ, ಅಂದ್ರೆ ಒಂದು ಸಂಸ್ಥೆ ಅಲ್ಲ. ಸೊ ಇದನ್ನ ಯಾವುದೇ ಒಂದು ಸಂಸತ್ತಿನ ಕಾಯ್ದೆ ಮೂಲಕ ಇದನ್ನ ರಚಿಸಲಾಗಿಲ್ಲ. ಸೊ ಹೀಗಾಗಿ ಇದು ಇದರ ವ್ಯಾಪ್ತಿಗೆ ಒಳಪಡೋದಿಲ್ಲ ಅಂತ ಇದು ಹೇಳ್ತಾ ಇದ್ದ. ಹಾಗಿದ್ರೆ ಇಲ್ಲಿ ಈ ಒಂದು ಲೋಕಪಾಲದ ಅಧಿಕಾರ ವ್ಯಾಪ್ತಿಯನ್ನ ನಾವು ನೋಡುವಂತ ಸಂದರ್ಭದಲ್ಲಿ ಯಾರ ವಿರುದ್ಧ ಇದು ತನಿಖೆಯನ್ನ ಮಾಡ್ಲಿಕ್ಕೆ ಇದಕ್ಕೆ ಅವಕಾಶವನ್ನ ನೀಡಲಾಗಿದೆ ಅಂತಂದ್ರೆ ಸೊ ಏನಿವಾಗ ಯಾವುದೇ ಒಂದು ಸಂಸ್ಥೆ ಅಂದ್ರೆ ಯಾವುದೇ ಒಂದು ಬಾಡಿ ಆಗಿರಬಹುದು, ಎಸ್. ಸೊ ಇಲ್ಲಿ ಯಾವುದೇ ರೀತಿಯ ಒಂದು ಬಾಡಿ, ಬೋರ್ಡ್ ಅಥವಾ ಮಂಡಳಿ ಅಂತ ಇರುತ್ತೆ. ಹಾಗೆ ಯಾವುದೇ ರೀತಿಯ ಒಂದು ಕಾರ್ಪೊರೇಷನ್ ಏನಿರುತ್ತೆ, ಕಾರ್ಪೊರೇಷನ್ ಮತ್ತು ಪ್ರಾಧಿಕಾರ ಅಥವಾ ಕಂಪನಿ ಅಥವಾ ಸೊಸೈಟಿ ಅಥವಾ ಟ್ರಸ್ಟ್ ಅಥವಾ ಆಟೋನಮಸ್ ಬಾಡಿ ಅಥವಾ ಸ್ವಾಯತ್ತ ಸಂಸ್ಥೆಗಳೇನಿರುತ್ತೆ, ಸ್ವಾಯತ್ತ ಸಂಸ್ಥೆಗಳು. ಈ ಎಲ್ಲವೂ ಕೂಡ ಬಾಡಿ, ಬೋರ್ಡ್, ಕಾರ್ಪೊರೇಷನ್, ಪ್ರಾಧಿಕಾರ, ಕಂಪನಿ, ಸೊಸೈಟಿ, ಟ್ರಸ್ಟ್, ಸ್ವಾಯತ್ತ ಆಟೋನಮಸ್ ಬಾಡಿಗಳು ಏನಿರುತ್ತೆ ಸೊ ಇವುಗಳು ಇನ್ ಕೇಸ್ ಏನಾದ್ರೂ ಸಂಸತ್ತಿನ ಕಾಯ್ದೆಯಿಂದ ಅಥವಾ ಇವು ಪೂರ್ಣ ಅಥವಾ ಭಾಗಶಃವಾಗಿ ಈ ಕೇಂದ್ರ ಸರ್ಕಾರದಿಂದ ಹಣಕಾಸನ್ನ ಪಡಿತಾ ಇದ್ರ ಅಥವಾ ಇವು ಸಂಪೂರ್ಣವಾಗಿ ಅಥವಾ ಭಾಗಶಃ ಈ ಒಂದು ಕೇಂದ್ರ ಸರ್ಕಾರದ ನಿಯಂತ್ರಣಕ್ಕೆ ಒಳಪಟ್ಟಂತ ಸಂಸ್ಥೆಗಳಾಗಿದ್ರೆ ಅವುಗಳ ವಿರುದ್ಧ ಏನ್ ಮಾಡಬಹುದು ಅಂತಂದ್ರೆ ಇಲ್ಲಿ ಈ ಭ್ರಷ್ಟಾಚಾರದ ತನಿಖೆಯನ್ನ ಮಾಡಬಹುದಾಗಿರುತ್ತೆ. ಸೊ ಅದೇ ರೀತಿ ನೋಡಿ ಇಲ್ಲಿ ನೀವು ಈ ಹೈಕೋರ್ಟ್ ವಿರುದ್ಧ ಯಾಕೆ ಈ ಹೈಕೋರ್ಟ್ ಜಡ್ಜಸ್ಗಳ ವಿರುದ್ಧ ಕೂಡ ಏನ್ ಮಾಡಬಹುದು ಅಂದ್ರೆ ತನಿಖೆಯನ್ನ ಮಾಡಬಹುದು ಅಂತ ಇಲ್ಲಿ ಹೇಳ್ತಾ ಇದೆ ಅಂತಂದ್ರೆ ಸೊ ಈ ಹೈಕೋರ್ಟ್ ಅನ್ನ ನಾವು ಮೇಲೆ ನೋಡಿದ ಹಾಗೆ ಏನಂತಂದ್ರೆ ಹೈಕೋರ್ಟ್ನ ಒಂದು ರಚನೆಯನ್ನ ನಾವು ನೋಡ್ತಾ ಇದ್ವಿ. ಹೈಕೋರ್ಟ್ನ ರಚನೆ ಆಗಿರುವಂತದ್ದು ಬ್ರಿಟಿಷ್ ಸಂಸತ್ತು ಕಾಯ್ದೆ ಮತ್ತೆ ಭಾರತೀಯ ಹೈಕೋರ್ಟ್ ಕಾಯ್ದೆ ಮತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಮೂಲಕ ಕ್ರಿಯೇಟ್ ಆಗಿರುವಂತದ್ದು. ಅಂದ್ರೆ ಇದನ್ನ ಹೈಕೋರ್ಟ್ ಅನ್ನ ಸಂಸತ್ತಿನ ಕಾಯ್ದೆ ಮೂಲಕ ರಚನೆಯನ್ನ ಮಾಡಲಾಗಿದೆ ಅಂತ ಗೊತ್ತಾಗತ್ತೆ. ಸೊ ಹೀಗಾಗಿ ಇವರು ಕೂಡ ಅಂದ್ರೆ ಹೈಕೋರ್ಟ್ನ ಜಡ್ಜಸ್ ಕೂಡ ಪಬ್ಲಿಕ್ ಸರ್ವೆಂಟ್ ಒಂದು ವ್ಯಾಪ್ತಿ ಅಡಿಯಲ್ಲಿ ಬರ್ತಾರ. ಸೊ ಹೀಗಾಗಿ ಇಲ್ಲಿ ನಾವು ನೋಡಿದೀವಿ ಯಾವುದೇ ಕಾರ್ಪೊರೇಷನ್, ಸೊಸೈಟಿ ಮತ್ತೆ ಪ್ರಾಧಿಕಾರದ ಯಾವುದೇ ಸದಸ್ಯ ಅಥವಾ ಮುಖ್ಯಸ್ಥರ ವಿರುದ್ಧ ಏನ್ ಮಾಡುವುದು ಅಂದ್ರೆ ವಿಚಾರಣೆಯನ್ನ ಮಾಡುವಂತ ಅಧಿಕಾರವನ್ನ ಇಲ್ಲಿ ಲೋಕಪಾಲ್ ಅನ್ನುವಂಥದ್ದು ಹೊಂದಿರುತ್ತ. ಆದ್ರೆ ಇಲ್ಲಿ ನಾವು ನೋಡ್ತಾ ಇದ್ವಿ ಏನಂತಂದ್ರ ಈ ಸುಪ್ರೀಂ ಕೋರ್ಟ್ನ ಜಡ್ಜಸ್ ಏನಿರ್ತಾರ, ಸುಪ್ರೀಂ ಕೋರ್ಟ್ನ ಜಡ್ಜಸ್ ಅನ್ನುವಂಥವರು ಇವರು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಂತ ಬರುತ್ತ, ಭ್ರಷ್ಟಾಚಾರ ತಡೆ ಕಾಯ್ದೆ.
ಈ ಕಾಯ್ದೆ ಅಡಿಯಲ್ಲಿ ಏನಂತಂದ್ರೆ ಸುಪ್ರೀಂ ಕೋರ್ಟ್ನ ಜಡ್ಜಸ್ಗಳು ಪಬ್ಲಿಕ್ ಸರ್ವೆಂಟ್ ಸಾರ್ವಜನಿಕ ಅಧಿಕಾರಿಗಳ ಅಡಿಯಲ್ಲಿ ಬರ್ತಾರೆ, ಪಬ್ಲಿಕ್ ಸರ್ವೆಂಟ್. ಆದ್ರೆ ಸೊ ಇಲ್ಲಿ ಲೋಕಪಾಲ್ ಆಕ್ಟ್ ಅಂತ ಏನಿದೆ, ಲೋಕಪಾಲ್ ಆಕ್ಟ್, ಲೋಕಪಾಲ್ ಕಾಯ್ದೆ ಏನಿದೆ, ಸೊ ಈ ಕಾಯ್ದೆ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜಸ್ಗಳು ಪಬ್ಲಿಕ್ ಸರ್ವೆಂಟ್ಸ್ ಅಂತ ಕನ್ಸಿಡರ್ ಮಾಡಲಾಗೋದಿಲ್ಲ. ಸೊ ಹೀಗಾಗಿ ಇವರ ವಿರುದ್ಧ ಭ್ರಷ್ಟಾಚಾರದ ತನಿಖೆನ ಮಾಡಲಿಕ್ಕೆ ಇಲ್ಲಿ ಲೋಕಪಾಲ್ಗೆ ಅಧಿಕಾರ ಇರುವಂತದ್ದಲ್ಲ. ಹಾಗೆ ಸುಪ್ರೀಂ ಕೋರ್ಟ್ನ ಒಂದು ಕಾನ್ಸ್ಟಿಟ್ಯೂಷನ್ ಮೂಲಕ ಇವುಗಳನ್ನ ರಚನೆಯನ್ನ ಮಾಡಲಾಗಿದೆ. ಆದ್ರೆ ಇಲ್ಲಿ ಹೈಕೋರ್ಟ್ಗಳು ಅನ್ನುವಂಥದ್ದು ಪ್ರೀ ಎಕ್ಸಿಸ್ಟೆಡ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಇವುಗಳು ಸಂವಿಧಾನ ಪೂರ್ವವಾಗಿ ಏನಾಗಿದ್ದು ಅಂತಂದ್ರೆ ಅಸ್ತಿತ್ವದಲ್ಲಿ ಇದ್ದವು ಅನ್ನುವಂಥದ್ದನ್ನ ಇಲ್ಲಿ ಲೋಕಪಾಲ್ ಅನ್ನುವಂಥದ್ದು ಇಲ್ಲಿ ಹೇಳ್ತಾ ಇರುವಂಥದ್ದು. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. Non-BJP ruled states in South India oppose UGC's proposed guideline. ಸೊ ಇಲ್ಲಿ UGC ಅಂತಂದ್ರೆ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್. ಸೊ ಅಂದ್ರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಏನ್ ಮಾಡಿರತ್ತಂದ್ರೆ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ರೆಗ್ಯುಲೇಷನ್ 2025ನ ತಂದಿರತ್ತ. ಸೊ ಈ ರೆಗ್ಯುಲೇಷನ್ ಅಡಿಯಲ್ಲಿ ಕೆಲವೊಂದಿಷ್ಟು ಪ್ರವಿಜನ್ ಅಥವಾ ನಿಬಂಧನೆಗಳೇನಿರುತ್ತ, ಸೊ ಈ ನಿಬಂಧನೆಗಳನ್ನ ಸೊ ಅಂದ್ರೆ ನಾನ್ ಬಿಜೆಪಿ ರೂಲ್ ಸ್ಟೇಟ್ ಅಂದ್ರೆ ಬಿಜೆಪಿಯೇತರ ಸರ್ಕಾರಗಳೇನಿರುತ್ತೆ, ಅಂದ್ರೆ ದಕ್ಷಿಣ ಭಾರತದ ಬಿಜೆಪಿಯೇತರ ಹಲವು ರಾಜ್ಯಗಳು ಏನು ಮಾಡಿದೆ ಅಂತಂದ್ರೆ ಈ UGC ರೆಗ್ಯುಲೇಷನ್ 2025 ರೂಲ್ ಏನಿದೆ ಇವುಗಳನ್ನ ಅಪೋಜನ ಮಾಡಿರುವಂತದ್ದು. ಹಾಗಿದ್ರ ಯಾವೆಲ್ಲ ಒಂದು ಪ್ರವಿಜನಗಳನ್ನ ಅಥವಾ ನಿಬಂಧನೆಗಳನ್ನ ಇಲ್ಲಿ ವಿರೋಧವನ್ನ ಮಾಡ್ತಾ ಇದೆ ಅಂತ ನೋಡೋದಾದ್ರ, ಸೊ ಪ್ರಪೋಸ್ ಗೈಡ್ಲೈನ್ಸ್ ಕುಡ್ ಅಂಡರ್ಮೈನ್ ದಿ ಇಂಡಿಯಾಸ್ ಫೆಡರಲ್ ಸ್ಟ್ರಕ್ಚರ್ ಬೈ ಡೈಮಿನಿಷಿಂಗ್ ದಿ ರೋಲ್ ಆಫ್ ಸ್ಟೇಟ್ ಗವರ್ಮೆಂಟ್ ಇನ್ ಹೈಯರ್ ಎಜುಕೇಶನ್. ಸೊ ಇಲ್ಲಿ ಉನ್ನತ ಶಿಕ್ಷಣ ಏನಿರುತ್ತೆ, ಸೊ ಈ ಉನ್ನತ ಶಿಕ್ಷಣಕ್ಕೆ ಇರುವಂತಹ ಅಧಿಕಾರಗಳನ್ನ, ರಾಜ್ಯಗಳಿಗೆ ಇರುವಂತಹ ಅಧಿಕಾರಗಳನ್ನ ಮೊಟಕುಗೊಳಿಸುವ ಮೂಲಕ ಇಲ್ಲಿ ಒಕ್ಕೂಟ ವ್ಯವಸ್ಥೆ ಏನಿರುತ್ತೆ, ಒಕ್ಕೂಟದ ರಚನೆ ಏನಿರುತ್ತೆ ಅದನ್ನ ಇಲ್ಲಿ ಏನ್ ಮಾಡ್ತಾ ಇದೆ ಅಂದ್ರೆ ಕೇಂದ್ರ ಸರ್ಕಾರ ಇಲ್ಲಿ ಮೊಟಕುಗೊಳಿಸ್ತಾ ಇದೆ ಅನ್ನುವಂಥದ್ದನ್ನ ಇಲ್ಲಿ ಆರೋಪವನ್ನ ಮಾಡ್ತಾ ಇರುವಂತದ್ದು. ಹಾಗಿದ್ರ ಈ ಒಂದು ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ರೆಗ್ಯುಲೇಷನ್ 2025 ಏನಿದೆ ಇದರ ಅಡಿಯಲ್ಲಿರುವಂತಹ ಪ್ರಮುಖ ನಿಬಂಧನೆ ಏನಂತಂದ್ರೆ, ಸೊ ಪ್ರವಿಷನ್ ಅಲೋವಿಂಗ್ ನಾನ್ ಅಕಾಡೆಮಿಕ್ಸ್ ಇನ್ಕ್ಲೂಡಿಂಗ್ ಇಂಡಸ್ಟ್ರಿ ಅಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪ್ರೊಫೆಷನಲ್ಸ್ ಟು ಬಿ ಅಪಾಯಿಂಟೆಡ್ ವೈಸ್ ಚಾನ್ಸಲರ್ ಆಫ್ ಸ್ಟೇಟ್ ಯೂನಿವರ್ಸಿಟಿ. ಸೊ ಏನಿವಾಗ ರಾಜ್ಯಗಳಲ್ಲಿ ಯೂನಿವರ್ಸಿಟಿಗಳೇನಿರುತ್ತೆ ಅಥವಾ ವಿವಿಗಳೇನಿರುತ್ತೆ, ಸೊ ಈ ಯೂನಿವರ್ಸಿಟಿಗಳಿಗೆ ವೈಸ್ ಚಾನ್ಸಲರ್ಗಳನ್ನ ನೇಮಕ ಮಾಡುವುದರ ಕುರಿತು ಇಲ್ಲಿ ವಿರೋಧ ಇದೆ. ಸೊ ಹಾಗಿದ್ರೆ ಇಲ್ಲಿ ವೈಸ್ ಚಾನ್ಸಲರ್ ಅವರನ್ನ ಯಾವ ರೀತಿ ನೇಮಕ ಮಾಡಲಾಗತ್ತೆ ಅಂದ್ರೆ ಈ 2025ರ ಒಂದು ರೆಗ್ಯುಲೇಷನ್ ಪ್ರಕಾರ, ಸೊ ಈ ಹುದ್ದೆಗೆ ಆಯ್ಕೆ ಆಗ್ಬೇಕಿದ್ರೆ ಸೊ ಇವನ್ ನಾನ್ ಅಕಾಡೆಮಿಕ್ಸ್ ಅಂದ್ರೆ ಆ ಒಂದು ಶೈಕ್ಷಣಿಕ ಒಂದು ಹಿನ್ನೆಲೆ ಉಳ್ಳದೇ ಇರುವಂತವರು ಕೂಡ, ಅಂದ್ರೆ ಸೊ ಇಂಡಸ್ಟ್ರಿ ಮತ್ತೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸೊ ಈ ಕೈಗಾರಿಕೆಗಳಾಗಿರ್ಬೋದು ಮತ್ತೆ ಸಾರ್ವಜನಿಕ ಒಂದು ಆಡಳಿತದ ಒಂದು ವೃತ್ತಿಪರರೇನಿರ್ತಾರೆ ಅವರನ್ನು ಕೂಡ ಸೊ ಇಲ್ಲಿ ವೈಸ್ ಚಾನ್ಸಲರ್ ಆಗಿ ನೇಮಕ ಮಾಡಬಹುದು ರಾಜ್ಯ ಒಂದು ಯೂನಿವರ್ಸಿಟಿಗಳಿಗೆ ಅಂತ ಹೇಳಿ ಈ ಒಂದು ಪ್ರವಿಜನ್ ಒಳಗೊಂಡಿರುವಂತದ್ದು. ಸೊ ಇಲ್ಲಿ ರಾಜ್ಯಗಳ ಆರೋಪ ಏನು ಅಂತಂದ್ರೆ, ಸೊ ಏನು ಈ ರೀತಿ ಆಯ್ಕೆಯಾಗಿರುವಂತಹ ವ್ಯಕ್ತಿ ಏನಂತಂದ್ರೆ ಇವರು ರಾಜಕೀಯದಿಂದ ಪ್ರಭಾವಿತರಾಗಿರುವಂತ ವ್ಯಕ್ತಿಗಳಾಗಿರಬಹುದು ಅನ್ನುವಂಥದ್ದನ್ನ ಆರೋಪವನ್ನ ಮಾಡ್ತಾ ಇದ್ದ. ಹಾಗೆ ಸೊ ಇಲ್ಲಿ ಇನ್ನೊಂದು ಪ್ರಮುಖ ಒಂದು ಪ್ರವಿಜನ್ ಏನಂತಂದ್ರೆ, ಸೊ ಈ ಒಂದು ರೆಗ್ಯುಲೇಷನ್ ಅಲ್ಲಿ ಸೊ ಒಂದು ಯೂನಿವರ್ಸಿಟಿಗೆ, ಸೊ ಪರ್ ಯೂನಿವರ್ಸಿಟಿಗೆ ಎನ್ರೋಲ್ಮೆಂಟ್ ಕ್ರೈಟೀರಿಯನ್ ಅಂದ್ರೆ ಪ್ರತಿಯೊಂದು ಯೂನಿವರ್ಸಿಟಿಗೆ 3000 ವಿದ್ಯಾರ್ಥಿಗಳನ್ನ ಮಾತ್ರ ಇಲ್ಲಿ ದಾಖಲು ಮಾಡಿಕೊಳ್ಬೇಕು ಅನ್ನುವಂಥದ್ದು. ಸೊ ಈ ರೀತಿ ಒಂದು ಮಿನಿಮಮ್ ಒಂದು ಎನ್ರೋಲ್ಮೆಂಟ್ ಕ್ರೈಟೀರಿಯಾ ಏನಿದೆ, ಸೊ ಇದು ಏನಂತಂದ್ರೆ ಈ ಹಿಂದುಳಿದ ಪ್ರದೇಶಗಳೇನಿರುತ್ತೆ ಇವುಗಳ ಮೇಲೆ ಪರಿಣಾಮವನ್ನ ಬೀರಬಹುದು. ಆ ಒಂದು ಕಾರಣಕ್ಕಾಗಿ ಇದನ್ನ ವಿರೋಧವನ್ನ ಮಾಡ್ತಾ ಇದ್ದಾರೆ. ಸೊ ನಂತರದಲ್ಲಿ ಕನ್ಸರ್ನ್ ಓವರ್ imposing foreign education models without considering India's diverse educational landscape. ಅಂದ್ರೆ ಈ ಒಂದು ಹೊಸ ಒಂದು UGC ರೆಗ್ಯುಲೇಷನ್ ರೂಲ್ ನಲ್ಲಿ ಈ ಒಂದು ವಿದೇಶಿ ಒಂದು ಶಿಕ್ಷಣವನ್ನ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿಕೊಳ್ತಾ ಇದ್ದಾರೆ. ಸೊ ಇದು ಈ ರೀತಿ ಇನ್ಕ್ಲೂಡ್ ಮಾಡಿಕೊಳ್ಳುವಂಥದ್ದು ಏನಾಗುತ್ತೆ ಅಂದ್ರೆ ಈ ಭಾರತೀಯ ಒಂದು ವೈವಿಧ್ಯಮಯ ಶಿಕ್ಷಣ ಪದ್ಧತಿಯನ್ನು ಇದರಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಇದೆ ಅನ್ನುವಂಥ ಕಾರಣ ಇಟ್ಟುಕೊಂಡು ಈ ಒಂದು ರೆಗ್ಯುಲೇಷನ್ಗೆ ಇಲ್ಲಿ ವಿರೋಧವನ್ನ ಮಾಡ್ತಾ ಇರುವಂಥದ್ದು. ಹಾಗೆ ಸ್ಟೇಟ್ಸ್ ವರ್ ಬಿಂಗ್ ಎಕ್ಸ್ಕ್ಲೂಡೆಡ್ ಫ್ರಾಮ್ ದ ಅಪಾಯಿಂಟ್ಮೆಂಟ್ ಪ್ರೊಸೆಸ್. ಸೊ ಏನಿವಾಗ ವೈಸ್ ಚಾನ್ಸಲರ್ ಅವರನ್ನ ನೇಮಕ ಮಾಡುವಂತ ಪ್ರಕ್ರಿಯೆಯಲ್ಲಿ ರಾಜ್ಯಗಳನ್ನ ಹೊರಗಿಡಲಾಗ್ತಾ ಇದೆ ಅನ್ನುವಂಥದ್ದನ್ನ ಇಲ್ಲಿ ರಾಜ್ಯಗಳು ಆರೋಪವನ್ನ ಮಾಡ್ತಾ ಇದೆ.
Now let us move to the next topic. Watering down pollution in Ganga needs long-term solution, not ಡೆನಿಯಾಲಿಸಮ್. ಸೊ ಈ ಒಂದು ಟಾಪಿಕ್ ಅಲ್ಲಿ ಹೇಳ್ತಾ ಇರುವಂತದ್ದು ಯಾವುದರ ಕುರಿತು ಅಂತಂದ್ರೆ ಈ ಗಂಗಾ ನದಿ ಏನಿರುತ್ತ, ಸೊ ಈ ಗಂಗಾ ನದಿಯ ಒಂದು ಮಾಲಿನ್ಯದ ಕುರಿತು ಈ ಒಂದು ಆರ್ಟಿಕಲ್ ಇಲ್ಲಿ ಹೇಳ್ತಾ ಇರುವಂತದ್ದು. ಎಸ್, ಸೊ ಏನಿವಾಗ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ಇವೆಂಟ್ ಏನು ನಡೀತಾ ಇದೆ, ಮಹಾಕುಂಭಮೇಳ. ಸೊ ಈ ಮಹಾಕುಂಭಮೇಳದಲ್ಲಿ ಅಂದಾಜು ಸೊ ಇಲ್ಲಿ 45 ಕೋಟಿ ಜನರು, 45 ಕೋಟಿ ಭಕ್ತರು ಈ ಒಂದು ಇವೆಂಟ್ ಅಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ನಿಯರ್ಲಿ 1/3 ಪಾಪ್ಯುಲೇಷನ್, 1/3 ನಷ್ಟು ಜನಸಂಖ್ಯೆ ಈ ಒಂದು ಇವೆಂಟ್ ಅಲ್ಲಿ ಪಾಲ್ಗೊಂಡಿದ. ಸೊ ಇಲ್ಲಿ ಕನ್ಸರ್ನ್ ಏನಂತಂದ್ರೆ, ಸೊ ಈ ರೀತಿ ಅಪಾರವಾದಂತಹ ಜನಸಮೂಹ ಈ ಒಂದು ಇವೆಂಟ್ ಅಲ್ಲಿ ಪಾಲ್ಗೊಳ್ತಾ ಇರುವಂತದ್ರಿಂದ ಸೊ ಈ ಒಂದು ನದಿ ಏನಿದೆ ಸೊ ಇದು ಮಾಲಿನ್ಯಗೊಳ್ತಾ ಇದೆ ಅನ್ನುವಂತ ಒಂದು ಆರೋಪವನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಸೊ ಏನಿವಾಗ ಈ ಗಂಗಾ ನದಿ ಏನಿದೆ, ಪ್ರಯಾಗ್ರಾಜ್ನ ಈ ಗಂಗಾ ನದಿ, ಸೊ ಈ ಒಂದು ಸಂದರ್ಭದಲ್ಲಿ ಏನು ಈ ಮಹಾಕುಂಭ ಮೇಳ ಇವೆಂಟ್ ಏನಿದೆ, ಸೊ ಈ ಒಂದು ಸಂದರ್ಭದಲ್ಲಿ ಹಲವಾರು ಭಕ್ತರು ಅಲ್ಲಿ ಧಾರ್ಮಿಕ ಸ್ನಾನವನ್ನು ಕೂಡ ಮಾಡ್ತಾ ಇದ್ದಾರೆ. ಸ್ನಾನ ಮಾತ್ರವಲ್ಲದೆ ಈ ಒಂದು ನದಿಯಲ್ಲಿ ಆ ನೀರನ್ನ ಕುಡಿಯಲಿಕ್ಕೆ ಕೂಡ ಇದನ್ನ ಬಳಸಿಕೊಳ್ತಾ ಇದ್ದಾರೆ. ಸೊ ಈ ಒಂದು ಕಾರಣಗಳಿಗಾಗಿ ಏನಾಗ್ತಾ ಇದೆ ಅಂದ್ರೆ, ಧಾರ್ಮಿಕ ಸ್ನಾನದಿಂದಾಗಿ ಅಲ್ಲಿ ಹಲವಾರು ಒಂದು ಸೂಕ್ಷ್ಮಾಣುಜೀವಿಗಳಿಂದ ಅಲ್ಲಿ ರೋಗ ಪ್ರಸಾರಣ ಕೂಡ ಆಗ್ತಾ ಇದೆ ಅನ್ನುವಂಥದ್ದನ್ನ ಆರೋಪವನ್ನ ಮಾಡಲಾಗ್ತಾ ಇದೆ, ರೋಗ ಪ್ರಸರಣ. ಸೊ ಇಲ್ಲಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಬರುತ್ತೆ, CPCB, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಹಾಗಿದ್ರೆ ಇದರ ಜವಾಬ್ದಾರಿಯನ್ನ ನೋಡೋದಾದ್ರೆ ಏನಿವಾಗ ಏರ್ ಪೊಲ್ಯೂಷನ್ ಏನಿರುತ್ತೆ, ವಾಟರ್ ಮತ್ತು ಲ್ಯಾಂಡ್ ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ರೆಸ್ಪಾನ್ಸಿಬಿಲಿಟಿ ಮತ್ತೆ ಮಾನಿಟರ್ ಮಾಡುವಂತ ಕರ್ತವ್ಯ ಇಲ್ಲಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಗಿರುತ್ತೆ. ಸೊ ಅದೇ ರೀತಿ ಏನ್ ಮಾಡ್ತಾ ಇದೆ ಅಂತಂದ್ರೆ, ಏನಿವಾಗ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳ ಇವೆಂಟ್ ಏನ್ ನಡೀತಾ ಇದೆ, ಸೊ ಆ ಒಂದು ನೀರಿನ ಗುಣಮಟ್ಟವನ್ನ ಕೂಡ ಏನ್ ಮಾಡ್ತಾ ಇದೆ ಅಂದ್ರೆ ಇಲ್ಲಿ CPCB ಅವರು ಅದನ್ನ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ, ಗುಣಮಟ್ಟದ ಪರಿಶೀಲನೆ. ಸೊ ಇಲ್ಲಿ ನಾವು ನೀರಿನ ಗುಣಮಟ್ಟವನ್ನ ಹೇಗೆ ಚೆಕ್ ಮಾಡ್ತೀವಿ ಅನ್ನುವಂಥದ್ದು ನೋಡೋಣ. ಸೊ ವಾಟರ್ ಕ್ವಾಲಿಟಿ ಇಂಡಿಕೇಟರ್ ಅಂದ್ರೆ ನೀರಿನ ಗುಣಮಟ್ಟವನ್ನ ನಿರ್ಧರಿಸುವಂತ ಸೂಚಕಗಳು ಯಾವುವು ಅನ್ನುವಂಥದ್ದು ನೋಡೋಣ. ಸೊ ಮೊದಲನೇದಾಗಿ ವೇಸ್ಟ್ ಅಂದ್ರೆ ತ್ಯಾಜ್ಯಗಳು. ಸೊ ಇಲ್ಲಿ ವೇಸ್ಟ್ ಅಂತ ಬಂದಾಗ ಸೊ ಇಲ್ಲಿ ಹ್ಯೂಮನ್ ವೇಸ್ಟ್ ಆಗಿರ್ಬೋದು ಆರ್ ಅನಿಮಲ್ ವೇಸ್ಟ್ ಕೂಡ ಆಗಿರ್ಬೋದು. ಸೊ ಈ ರೀತಿ ವೇಸ್ಟ್ ಅನ್ನುವಂಥದ್ದು ನೀರಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ಇದ್ರೆ ಅದು ಸೂಕ್ತವಾಗಿರುತ್ತೆ ಅನ್ನುವಂಥದ್ದು ನೋಡೋಣ. ಸೊ ಇಲ್ಲಿ ಪರ್ಮಿಜಿಬಲ್ ಲಿಮಿಟ್ ಎಷ್ಟಿದೆ ಅಂತಂದ್ರೆ, ಪರ್ಮಿಜಿಬಲ್ ಲಿಮಿಟ್ ಅಂದ್ರೆ ವೇಸ್ಟ್ ನೀರಿನಲ್ಲಿ ಸೊ ಅದು 2500 ಯೂನಿಟ್ಸ್ ಆಗಿದೆ, 2005 ಯೂನಿಟ್ಸ್. ಆದ್ರೆ ಈ ಒಂದು ಭಾಗದಲ್ಲಿ ಏನು ಮಹಾಕುಂಭಮೇಳ ಇವೆಂಟ್ ಏನ್ ನಡೀತಾ ಇದೆ, ಸೊ ಈ ಒಂದು ಭಾಗದಲ್ಲಿ ಈ ಒಂದು ಸ್ನಾನಕ್ಕಾಗಿ ಸಂಗಮ್ ಘಟ್ಟಗಳನ್ನ ಅಂದ್ರೆ ಪ್ರತ್ಯೇಕವಾಗಿ ವಿಭಾಗಗಳನ್ನ ಮಾಡಲಾಗಿದೆ ಅಲ್ಲಿ ಪವಿತ್ರ ಸ್ನಾನಕ್ಕಾಗಿ. ಸೊ ಈ ಒಂದು ಭಾಗದಲ್ಲಿ ಒಂದು ವೇಸ್ಟ್ ನ ಯೂನಿಟ್ ಎಷ್ಟಿದೆ ಅಂತಂದ್ರೆ ಇಲ್ಲಿ 11,000 ಯೂನಿಟ್ ನಷ್ಟು ಇರುವಂತದ್ದು. ಹಾಗೆ ಇಲ್ಲಿ ಓಲ್ಡ್ ನೈನಿ ಬ್ರಿಡ್ಜ್ ಘಾಟ್ ಅಂತ ಬರುತ್ತೆ, ಓಲ್ಡ್ ನೈನಿ ಬ್ರಿಡ್ಜ್ ಘಾಟ್. ಸೊ ಇವುಗಳಲ್ಲಿ ವೇಸ್ಟ್ ನ ಒಂದು ಲಿಮಿಟ್ ಏನಿದೆ ಅಂತಂದ್ರೆ ತುಂಬಾನೇ ಎಕ್ಸೀಡ್ ಆಗಿರುವಂತದ್ದು. ಬ್ರಿಡ್ಜ್ ಘಾಟ್ ನಲ್ಲಿ ಸುಮಾರು 33,000 ಯೂನಿಟ್ ನಷ್ಟು ಏನಾಗಿದೆ ಅಂತಂದ್ರೆ ಇಲ್ಲಿ ಹ್ಯೂಮನ್ ಮತ್ತೆ ಅನಿಮಲ್ ವೇಸ್ಟ್ ಅನ್ನುವಂಥದ್ದು ಕಂಡು ಬಂದಿರುವಂತದ್ದು. ಸೊ ನಂತರದಲ್ಲಿ ನಾವು BOD ಅಂತ ಬರುತ್ತೆ, ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಸೊ ಇವುಗಳ ಮೂಲಕ ಕೂಡ ಏನ್ ಮಾಡ್ತೀವಿ ಅಂತಂದ್ರೆ ನಾವು ನೀರಿನ ಗುಣಮಟ್ಟವನ್ನ ಪರೀಕ್ಷೆಯನ್ನ ಮಾಡ್ತೀವಿ. ಹಾಗಿದ್ರೆ ಏನಿದು ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತಂದ್ರೆ, ದ ಅಮೌಂಟ್ ಆಫ್ O2 ಅಂದ್ರೆ ಆಕ್ಸಿಜನ್ ಈಸ್ ರಿಕ್ವೈರ್ಡ್ ಟು ಬ್ರೇಕ್ ಡೌನ್ ಆರ್ಗ್ಯಾನಿಕ್ ಮ್ಯಾಟರ್. ಅಂದ್ರೆ ಏನು ನೀರಿನಲ್ಲಿ ಏನಿವಾಗ ಆರ್ಗ್ಯಾನಿಕ್ ಮ್ಯಾಟರ್ ಏನಿರುತ್ತ, ಆರ್ಗ್ಯಾನಿಕ್ ಮ್ಯಾಟರ್ ಏನಿದು ಆರ್ಗ್ಯಾನಿಕ್ ಮ್ಯಾಟರ್ ಅಂತಂದ್ರೆ ಏನಿವಾಗ ಲಿವಿಂಗ್ ಆಗಿರ್ಬೋದು ಅಥವಾ ಡೆಡ್ ಒಂದು ಪ್ಲಾಂಟ್ ಆರ್ ಅನಿಮಲ್ ಮ್ಯಾಟರ್ ಆಗಿರ್ಬೋದು. ಸೊ ಇವುಗಳನ್ನ ಬ್ರೇಕ್ ಡೌನ್ ಮಾಡ್ಲಿಕ್ಕೆ
ಇವುಗಳನ್ನ ಬ್ರೇಕ್ ಡೌನ್ ಮಾಡಲಿಕ್ಕೆ ಬೇಕಾಗುವಂತಹ ಆಕ್ಸಿಜನ್ ಪ್ರಮಾಣಕ್ಕೆ ಏನಂತ ಕರಿತೀವಿ ನಾವು ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರಿತೀವಿ. ಸೊ ಇಟ್ ಮೀನ್ಸ್ ಯಾವಾಗ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅನ್ನುವಂಥದ್ದು ಹೈ ಇರುತ್ತಾ, ಸೊ ಇದರ ಅರ್ಥ ಪೊಲ್ಯೂಷನ್ ಅನ್ನುವಂಥದ್ದು ಜಾಸ್ತಿ ಆಗಿರತ್ತೆ ಅಂತ ಅರ್ಥ. ಸೊ ಇಲ್ಲಿ ಪೊಲ್ಯೂಷನ್ ಜಾಸ್ತಿ ಇದ್ದಾಗ, ಸೊ ಪೊಲ್ಯೂಷನ್ ಆಗಿದೆ ಅಂತ ಇದರ ಅರ್ಥ ಅಂದ್ರೆ ಏನಾಗುತ್ತೆ, ಇದು ಈ ಒಂದು ನದಿ ಮೂಲದಲ್ಲಿ ಅಥವಾ ಜಲಮೂಲದಲ್ಲಿ ಏನಾಗಿರ್ಬೋದು, ಅಲ್ಲಿ ಹೆಚ್ಚಾಗಿ ಡೆಡ್ ಬಾಡಿಗಳಾಗಿರ್ಬೋದು, ಡೆಡ್ ಬಾಡಿ ಅಥವಾ ಆರ್ಗ್ಯಾನಿಕ್ ಮ್ಯಾಟರ್ ಅಂದ್ರೆ ಪ್ಲಾಂಟ್ಸ್ ಆಗಿರ್ಬೋದು. ಸೊ ಇವುಗಳ ಪ್ರಮಾಣ ಜಾಸ್ತಿ ಇರುತ್ತೆ. ಸೊ ಇವುಗಳನ್ನ ಡಿಕೆ ಮಾಡಲಿಕ್ಕೆ ಅಥವಾ ಕೊಳಿಸ್ಲಿಕ್ಕೆ ಏನ್ ಬೇಕಾಗಿರುತ್ತೆ, ಅವಾಗ ಹೆಚ್ಚಿನ ಪ್ರಮಾಣದ ಓಟು ಬೇಕಾಗಿರುತ್ತೆ. ಸೊ ಇಲ್ಲಿ ಇದರ ಅರ್ಥ ಅಲ್ಲಿ BOD ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂದ್ರೆ ಅಲ್ಲಿ ಆಕ್ಸಿಜನ್ ಪೂರೈಕೆ ಅಥವಾ ಬೇಡಿಕೆ ಅನ್ನುವಂಥದ್ದು ಏನಾಗಿರುತ್ತೆ ಅಂದ್ರೆ ಹೆಚ್ಚಾಗಿ ಇರುತ್ತೆ ಅಂತ ಅರ್ಥ. ಸೊ ನಂತರದಲ್ಲಿ ಬರುವಂತದ್ದು ಡಿಸಾಲ್ವ್ಡ್ ಆಕ್ಸಿಜನ್ ಅಂತ ಬರುತ್ತೆ. ಥರ್ಡ್ ಇಂಡಿಕೇಟರ್ ಇಸ್ ಡಿಸಾಲ್ವ್ಡ್ ಆಕ್ಸಿಜನ್. ಏನಿದು ಡಿಸಾಲ್ವ್ಡ್ ಆಕ್ಸಿಜನ್ ಅಂತಂದ್ರೆ ದ ಅಮೌಂಟ್ ಆಫ್ ಆಕ್ಸಿಜನ್ ಪ್ರೆಸೆಂಟ್ ಇನ್ ವಾಟರ್, ಅಂದ್ರೆ ನೀರಿನಲ್ಲಿ ಇರುವಂತಹ ಒಂದು ಆಕ್ಸಿಜನ್ ಲೆವೆಲ್ ಏನಿರುತ್ತೆ, ಸೊ ಅದನ್ನು ನಾವೇನಂತ ಕರಿತೀವಿ, ಡಿಸಾಲ್ವ್ಡ್ ಆಕ್ಸಿಜನ್ ಅಂತ ಕರಿತೀವಿ. Now let us move to the next topic. I&B Ministry warns OTTs against offense content. ಸೊ ಇಲ್ಲಿ ಆಫ್ಸೆನ್ಸ್ ಕಂಟೆಂಟ್ ಏನಿರುತ್ತೆ OTT ಪ್ಲಾಟ್ಫಾರ್ಮ್ಗಳಲ್ಲಿ, ಸೊ ಇವುಗಳಲ್ಲಿ ಇರುವಂತ ಆಫ್ಸೆನ್ಸ್ ಕಂಟೆಂಟ್, ಆಫ್ಸೆನ್ಸ್ ಅಂತಂದ್ರೆ ಇಲ್ಲಿ ಒಂದು ರೀತಿಯ ಅಶ್ಲೀಲ ಒಂದು ವಿಷಯಗಳೇನಿರುತ್ತೆ, ಅಶ್ಲೀಲವಾಗಿರುವಂತ ಕಂಟೆಂಟ್ಗಳೇನಿರುತ್ತೆ, ಸೊ ಇವುಗಳನ್ನ ಯಾವ OTT ಪ್ಲಾಟ್ಫಾರ್ಮ್, ಸೊ ಇಲ್ಲಿ OTT ಪ್ಲಾಟ್ಫಾರ್ಮ್ಗಳಂತಂದ್ರೆ ನೆಟ್ಫ್ಲಿಕ್ಸ್ ಆಗಿರ್ಬೋದು, ಅಮೆಜಾನ್ ಪ್ರೈಮ್ ವಿಡಿಯೋಗಳಾಗಿರ್ಬೋದು, ಈ ರೀತಿ OTT ಪ್ಲಾಟ್ಫಾರ್ಮ್ಗಳಲ್ಲಿ ಏನ್ ಮಾಡಲಾಗ್ತಾ ಇದೆ ಅಂತಂದ್ರೆ ಅಶ್ಲೀಲವಾಗಿರುವಂತ ಕಂಟೆಂಟ್ಗಳನ್ನ ಬಳಕೆನ ಮಾಡಲಾಗ್ತಾ ಇದೆ. ಸೊ ಇವುಗಳ ವಿರುದ್ಧ ಎಚ್ಚರಿಕೆಯನ್ನ ಏನ್ ಮಾಡಿದೆ ಅಂತಾರೆ, ಈ I&B ಮಿನಿಸ್ಟ್ರಿ ಏನ್ ಮಾಡಿದೆ ಅಂತಾರೆ, ಎಚ್ಚರಿಕೆಯನ್ನ ನೀಡಿರುವಂತದ್ದು. ಸೊ ವಾರ್ನಿಂಗ್ ಓವರ್ ದ ಟಾಪ್, OTT ಅಂತಂದ್ರೆ ಓವರ್ ದ ಟಾಪ್ ಸ್ಟ್ರೀಮಿಂಗ್ ಸರ್ವಿಸ್ ಅಗೇನ್ಸ್ಟ್ ಟ್ರಾನ್ಸ್ಮಿಟಿಂಗ್ ಎನಿ ಕಂಟೆಂಟ್ ದಟ್ ಈಸ್ ಪ್ರೋಹಿಬಿಟೆಡ್ ಬೈ ದ ಲಾ. ಅಂದ್ರೆ ಈಗಾಗಲೇ ಏನ್ ಮಾಡಿದೆ ಅಂತಂದ್ರೆ ಈ ರೀತಿ ಒಂದು ಅಶ್ಲೀಲವಾಗಿರುವಂತ ಅಥವಾ ವಲ್ಗರ್ ಆಗಿರುವಂತ ಕಂಟೆಂಟ್ಗಳನ್ನ ಪ್ರಸಾರ ಮಾಡಬಾರ್ದು ಅಂತ ಹೇಳಿ, ಸೊ ಇಲ್ಲಿ ಈಗಾಗಲೇ ಒಂದು ಕಾನೂನನ್ನು ಕೂಡ ಪಾಸ್ ಮಾಡಿದ. ಸೊ ಈ ರೀತಿ ಕಾನೂನಿನ ಅಡಿಯಲ್ಲಿ ಯಾವುದನ್ನ ನಿಷೇಧವನ್ನ ಮಾಡಲಾಗಿದೆ ಅಂತಹ ವಿಷಯಗಳನ್ನ ಇಲ್ಲಿ ಪ್ರಸಾರವನ್ನ ಮಾಡಬಾರ್ದು ಅಂತ ಹೇಳಿ ಏನ್ ಮಾಡಿದೆ ಅಂತಂದ್ರೆ ಈ OTT ಪ್ಲಾಟ್ಫಾರ್ಮ್ಗಳಿಗೆ ಎಚ್ಚರಿಕೆಯನ್ನ ಕೂಡ ನೀಡಿದ. ಹಾಗಿದ್ರೆ ಯಾವೆಲ್ಲ ರೀತಿಯ ಒಂದು ಎಚ್ಚರಿಕೆಗಳನ್ನ ಇಲ್ಲಿ ನೀಡಿದೆ ಅನ್ನೋಂತ ನೋಡೋಣ OTT ಪ್ಲಾಟ್ಫಾರ್ಮ್ಗಳಿಗೆ. ಸೊ ಎನ್ಶೂರ್ ಏಜ್ ಬೇಸ್ಡ್ ಕ್ಲಾಸಿಫಿಕೇಶನ್, ಕೆಲವೊಂದು OTT ಪ್ಲಾಟ್ಫಾರ್ಮ್ಗಳಲ್ಲಿ ಏನಿರುತ್ತೆ ಅಂತಂದ್ರೆ ಇಲ್ಲಿ ಏಜ್ ಬೇಸ್ಡ್ ಅಂದ್ರೆ ಅಡಲ್ಟ್ ಕಂಟೆಂಟ್ ಕೂಡ ಇರುತ್ತೆ. ಸೊ ಹೀಗಾಗಿ ಈ ರೀತಿಯ ಒಂದು ಕ್ಲಾಸಿಫಿಕೇಶನ್ ಯಾರು ಮಕ್ಕಳು ನೋಡುವಂತ ಏನು ಕಂಟೆಂಟ್ಗಳಿರುತ್ತೆ ಅಥವಾ ಯೂನಿವರ್ಸಲ್ ಅಂತ ಬರುತ್ತೆ, ಎಲ್ಲರೂ ಕೂಡ ನೋಡಬಹುದಾದಂಥ ಕಂಟೆಂಟ್ಗಳು ಕೂಡ ಇರುತ್ತೆ. ಸೊ ಈ ರೀತಿ ಕಂಟೆಂಟ್ಗಳನ್ನ ಕ್ಲಾಸಿಫಿಕೇಶನ್ ಮಾಡಬೇಕಂತ ಹೇಳಿ ಇಲ್ಲಿ ಎಚ್ಚರಿಕೆಯನ್ನ ನೀಡಿದ. ಹಾಗೆ ಎನ್ಫೋರ್ಸ್ ಏಜ್ ಗೇಟಿಂಗ್ ಫಾರ್ ಮ್ಯಾಚ್ಯೂರ್ ಕಂಟೆಂಟ್ ಕೂಡ ಇರಬೇಕಂತ ಹೇಳಿದೆ. ಹಾಗೆ ಅವಾಯ್ಡ್ ಪ್ರೋಹಿಬಿಟೆಡ್ ಕಂಟೆಂಟ್ ಅಂದ್ರೆ ಆಫೆನ್ಸ್ ಅಂದ್ರೆ ಅಶ್ಲೀಲವಾಗಿರುವಂಥದ್ದು, ವಲ್ಗರ್ ಆಗಿರುವಂಥದ್ದು, ಹಾಗೆ ಪೋರ್ನೋಗ್ರಾಫಿಕ್ ಕಂಟೆಂಟ್ಗಳನ್ನ ಇಲ್ಲಿ ಅವಾಯ್ಡ್ ಮಾಡಬೇಕಂತ ಹೇಳಿ ಇಲ್ಲಿ ಎಚ್ಚರಿಕೆಯನ್ನ ನೀಡಿದ. ಹಾಗೆ ಸೊ ಈಗಾಗಲೇ IT ರೂಲ್ಸ್ 2021 ಅಂತ ಇದೆ. ಸೊ ಇದನ್ನು ಕೂಡ ಇಲ್ಲಿ ಫಾಲೋ ಮಾಡಬೇಕಂತ ಹೇಳಿದೆ. ಹಾಗೆ ಏನಿವಾಗ ಪೋಕ್ಸೋ ಕಾಯ್ದೆ ಅಡಿಯಲ್ಲಿರುವಂತಹ ನಿಬಂಧನೆಗಳಾಗಿರ್ಬೋದು ಅಥವಾ IT ಆಕ್ಟ್ ಆಗಿರ್ಬೋದು, ಭಾರತೀಯ ನ್ಯಾಯ ಸಂಹಿತೆ ಆಗಿರ್ಬೋದು, ಇವುಗಳಲ್ಲಿ ಕೆಲವೊಂದು ರೀತಿಯ ಒಂದು ಪ್ರೊವಿಷನ್ ಕೂಡ ಏನಿದೆ ಅಥವಾ ನಿಬಂಧನೆಗಳೇನಿದೆ, ಸೊ ಅವುಗಳಿಗೆ ಅನುಗುಣವಾಗಿ ಏನ್ ಮಾಡ್ಬೇಕಂದ್ರೆ OTT ಪ್ಲಾಟ್ಫಾರ್ಮ್ಗಳು ಇಲ್ಲಿ ಕೆಲಸವನ್ನ ಮಾಡ್ಬೇಕಂತ ಹೇಳಿ ಇಲ್ಲಿ ಎಚ್ಚರಿಕೆಯನ್ನ ನೀಡಿದೆ. ಹಾಗಿದ್ರೆ ಈ OTT ಒಂದು ಪ್ಲಾಟ್ಫಾರ್ಮ್ಗಳು ಏನಿರುತ್ತೆ ಇವುಗಳ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯ ಒಂದು ಲೀಗಲ್ ಫ್ರೇಮ್ವರ್ಕ್ ಅಂದ್ರೆ ಕಾನೂನು ಚೌಕಟ್ಟುಗಳಿವೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಇಂಡಿಸೆಂಟ್ ರೀಪ್ರೆಸೆಂಟೇಷನ್ ಆಫ್ ವುಮೆನ್ ಪ್ರೊಹಿಬಿಷನ್ ಆಕ್ಟ್. ಸೊ ನಂತರದಲ್ಲಿ IT ಆಕ್ಟ್ ಅಂತ ಬರುತ್ತಾ. ಸೊ ಇದು ಪ್ರೊಹಿಬಿಟಿಂಗ್ ಆಫೆನ್ಸ್ ಡಿಜಿಟಲ್ ಕಂಟೆಂಟ್, IT ರೂಲ್ಸ್ ಫಾರ್ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್, ಭಾರತೀಯ ನ್ಯಾಯ ಸಂಹಿತೆ ಎಕ್ಸ್ಪಾಂಡ್ಸ್ ಕಂಟೆಂಟ್ ರೆಗ್ಯುಲೇಷನ್. ಸೊ ಈ ರೀತಿ ಹಲವಾರು ಒಂದು ಕಾನೂನು ಚೌಕಟ್ಟುಗಳ ಮೂಲಕ ಏನ್ ಮಾಡಲಾಗತ್ತೆ, ಈ ಒಂದು OTT ಪ್ಲಾಟ್ಫಾರ್ಮ್ಗಳು ಏನಿರುತ್ತೆ ಇವುಗಳನ್ನ ನಿಯಂತ್ರಣವನ್ನ ಮಾಡಲಾಗತ್ತೆ. ಸೊ ನಂತರದಲ್ಲಿ ಅಮಿತ್ ಶಾ ಅಪೀಲ್ಸ್ ಟು ನಾರ್ತ್ ಈಸ್ಟ್ ಇನ್ಸರ್ಜೆಂಟ್ ಟು ಜಾಯಿನ್ ಮೇನ್ ಸ್ಟ್ರೀಮ್.
ಸೊ ಇಲ್ಲಿ ಅಮಿತ್ ಶಾ ಅವರು ಏನು ಇಲ್ಲಿ ಮನವಿಯನ್ನ ಮಾಡಿದ್ದಾರೆ ಅಂತಂದ್ರೆ, ಏನಿವಾಗ ಈಶಾನ್ಯ ರಾಜ್ಯಗಳಲ್ಲಿ ಏನು ದಂಗೆಗಳಾಗ್ತಾ ಇದೆ ಅಥವಾ ಗಲಭೆಗಳಾಗ್ತಾ ಇದೆ, ಸೊ ಅವುಗಳನ್ನ ಬಿಟ್ಟು, ಸೊ ಅವುಗಳನ್ನ ತ್ಯಜಿಸಿ ಏನು ಸಮಾಜದ ಮುಖ್ಯ ವಾಹಿನಿಗೆ ಇಲ್ಲಿ ಮರಳಬೇಕಂತ ಹೇಳಿ ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಅವರಿಗೆ ಮನವಿಯನ್ನ ಕೂಡ ಮಾಡಿದ್ದಾರೆ. ಸೊ ಇಲ್ಲಿ ಮೊದಲನೇದಾಗಿ ಏನಂತಂದ್ರೆ, ಈ ರೀತಿ ಒಂದು ಇನ್ಸರ್ಜೆಂಟ್ ಅಥವಾ ಗಲಭೆಗಳೇನಾಗತ್ತೆ ಅವುಗಳಿಗೆ ಪ್ರಮುಖವಾಗಿರುವಂತ ಕಾರಣ ಏನಂತಂದ್ರೆ, ಸೊ ಇಲ್ಲಿ ಮೊದಲನೇದಾಗಿ ಆ ಒಂದು ಪ್ರದೇಶ ಅನ್ನುವಂಥದ್ದು ಅಭಿವೃದ್ಧಿಯ ದೃಷ್ಟಿಯಿಂದ ತುಂಬಾ ಹಿಂದುಳಿದಿರುತ್ತೆ. ಸೊ ಇದನ್ನ ಗಮನದಲ್ಲಿಟ್ಟುಕೊಂಡಿರುವಂತ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ, ಸೊ ಯಾವ ಒಂದು ಭಾಗದಲ್ಲಿ ಇವಾಗ ಅಭಿವೃದ್ಧಿ ಅನ್ನುವಂಥದ್ದು ಮರೀಚಿಕೆ ಆಗಿದೆ ಅಂತಹ ಭಾಗಗಳನ್ನ, ವಿಶೇಷವಾಗಿ ಈ ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳೇನಿರುತ್ತೆ ಅಥವಾ ಈಶಾನ್ಯ ರಾಜ್ಯಗಳೇನಿರುತ್ತೆ ಅಂತಹ ಒಂದು ರಾಜ್ಯಗಳನ್ನ 2027ರ ವೇಳೆಗೆ ಅವುಗಳನ್ನ ಏರ್ ಮತ್ತೆ ರೈಲ್ ಅಂದ್ರೆ ಆ ಒಂದು ಪ್ರದೇಶವನ್ನ ಈ ಏರ್ಪೋರ್ಟ್ ಅಂದ್ರೆ ವಾಯುಯಾನ ಮತ್ತೆ ಈ ರೈಲು ಮಾರ್ಗದ ಮೂಲಕ ಅವುಗಳನ್ನ ಅಭಿವೃದ್ಧಿಪಡಿಸುವಂತ ಗುರಿಯನ್ನ ಇಲ್ಲಿ 2027ರ ವೇಳೆಗೆ ಆ ಒಂದು ಗುರಿಯನ್ನ ತಲುಪುವಂತ ಒಂದು ಉದ್ದೇಶವನ್ನ ಹೊಂದಿದೆ ಅನ್ನುವಂತ ಮಾತನ್ನ ಇಲ್ಲಿ ಅಮಿತ್ ಶಾ ಅವರು ಹೇಳಿದ್ದಾರೆ. ಹಾಗೆ ಮಿಸ್ಟರ್ ಶಾ said that since 2014 more than 10,500 militants have laid down arms in northern east and 12 peace accords have been signed in the region between 2019 and 2024. ಸೊ ಈ ರೀತಿಯ ಒಂದು ಸಂಘರ್ಷಗಳನ್ನ ಕಡಿಮೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಯಾವೆಲ್ಲ ರೀತಿ ಒಂದು ಪ್ರಯತ್ನಗಳನ್ನ ಮಾಡಿದೆ ಅಂತಂದ್ರೆ, ಈ 2019 ಮತ್ತು 24ರ ಸಂದರ್ಭದಲ್ಲಿ ಈ ಒಂದು ಪೀರಿಯಡ್ ಅಲ್ಲಿ 12 ಶಾಂತಿ ಒಪ್ಪಂದಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಹಾಗೆ 2014ರ ಅವಧಿಯಲ್ಲಿ 2014ರಿಂದ ಸುಮಾರು 10,000ಕ್ಕೂ ಹೆಚ್ಚಿನ ಜನರು ಶಸ್ತ್ರಾಸ್ತ್ರಗಳನ್ನ ತ್ಯಜಿಸಿದ್ದಾರೆ ಅನ್ನೋದರ ಮಾತನ್ನ ಇಲ್ಲಿ ಹೇಳಿದ್ದಾರೆ. ಹಾಗೆ ಇಲ್ಲಿ ಇನ್ನೊಂದು ಪ್ರಮುಖವಾಗಿರುವಂತಹ ಮಾತನ್ನ ಹೇಳಿದ್ದಾರೆ, ಏನಂತಂದ್ರೆ ಇನ್ 2036 ಇಂಡಿಯಾ ವಿಲ್ ಹೋಸ್ಟ್ ದಿ ಒಲಿಂಪಿಕ್ ಗೇಮ್ಸ್. ಸೊ 2036ರಲ್ಲಿ ಭಾರತ ಈ ಒಲಿಂಪಿಕ್ಸ್ ಗೇಮ್ ಏನ್ ನಡೆಯಲಿದೆ ಇದರ ಆತಿಥ್ಯವನ್ನ ವಹಿಸಿಕೊಳ್ಳಲಿದೆ ಅನ್ನೋದನ್ನ ಹೇಳಿದ್ದಾರೆ. ಅಂದ್ರೆ ಭಾರತದಲ್ಲೇ ಈ ಒಂದು ಒಲಿಂಪಿಕ್ಸ್ ಗಳನ್ನ ಕಂಡಕ್ಟ್ ಮಾಡಲಾಗತ್ತೆ ಅನ್ನೋದನ್ನ ಹೇಳಿದ್ದಾರೆ. ಹಾಗೆ ಇನ್ನೊಂದು ಪ್ರಮುಖ ಗುರಿ ಏನಂತಂದ್ರೆ, ಏನಿವಾಗ ಈ 2036ರಲ್ಲಿ ಈ ಒಲಿಂಪಿಕ್ಸ್ ಗೇಮ್ ಏನ್ ನಡೆಯುತ್ತೆ, ಸೊ ಈ ಒಲಿಂಪಿಕ್ ಗೇಮ್ ಅಲ್ಲಿ ಭಾರತ ಪದಕ ಪಟ್ಟಿಯಲ್ಲಿ 10ನೇ ಸ್ಥಾನವನ್ನ ಹೊಂದುವಂತ ಗುರಿಯನ್ನ ಇಟ್ಕೊಂಡಿದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದೆ. ಸೊ ಇದರಲ್ಲಿ ಪ್ರಮುಖವಾಗಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳು, ಈಶಾನ್ಯ ರಾಜ್ಯಗಳು ಪ್ರಮುಖ ಪಾತ್ರವನ್ನು ಕೂಡ ಇಲ್ಲಿ ವಹಿಸಲಿದೆ ಅನ್ನುವಂಥದ್ದನ್ನ ಇಲ್ಲಿ ಅಮಿತ್ ಶಾ ಅವರು ಹೇಳಿದ್ದಾರೆ. Now let us move to the next topic, the long and winding road of India-China relation. ಸೊ ಈ ಒಂದು ಆರ್ಟಿಕಲ್ ಇಲ್ಲಿ ಹೇಳ್ತಾ ಇರುವಂತದ್ದು ಭಾರತ ಮತ್ತು ಚೀನಾ ದೇಶಗಳ ನಡುವಿನ ಸಂಬಂಧಗಳ ಕುರಿತು. ಸೊ ಹೀಗಾಗಿ ಈ ಒಂದು ಟಾಪಿಕ್ GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್, ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಸಂಬಂಧಪಟ್ಟಿರುವಂತಹ ಟಾಪಿಕ್ ಆಗಿದೆ. ಸೊ ಭಾರತ ಮತ್ತೆ ಚೀನಾ ನಡುವೆ ಇತ್ತೀಚೆಗೆ ಆಗಿರುವಂತಹ ಬೆಳವಣಿಗೆಗಳ ಬಗ್ಗೆ ನಾವಿಲ್ಲಿ ಚರ್ಚೆನ ಮಾಡಲಿದ್ದೇವೆ. ಇತ್ತೀಚಿನ ಬೆಳವಣಿಗೆಗಳು ಯಾವೆಲ್ಲ ರೀತಿಯ ಒಂದು ಬೆಳವಣಿಗೆಗಳು ಉಭಯ ದೇಶಗಳ ನಡುವೆ ಆಗಿದೆ ಅನ್ನೋದನ್ನ ನೋಡೋಣ. ಸೊ ಏನಂತಂದ್ರೆ, ಇತ್ತೀಚೆಗೆ ಮೀಡಿಯಾ ಅಂಡ್ ಥಿಂಕ್ ಟ್ಯಾಂಕ್ ಎಕ್ಸ್ಚೇಂಜಸ್ ಕುರಿತು ಮಹತ್ವದ ಮಾತುಕತೆಗಳಾಗಿತ್ತು. ಅಂದ್ರೆ ಸೊ ಎರಡೂ ದೇಶಗಳು ಕೂಡ ಈ ಮೀಡಿಯಾ ಪರ್ಸನ್ ಏನಿರ್ತಾರೆ ಅಥವಾ ಮಾಧ್ಯಮದ ವ್ಯಕ್ತಿಗಳು ಮತ್ತೆ ಹಲವಾರು ಪರಿಣಿತರನ್ನ ವಿನಿಮಯ ಮಾಡಿಕೊಳ್ಳುವುದರ ಕುರಿತು ಕೂಡ ಇಲ್ಲಿ ಮಾತುಕತೆಯನ್ನು ಮಾಡಲಾಗಿದೆ. ಹಾಗೆ ಏನು ಕೈಲಾಸ ಮಾನಸ ಸರೋವರ ಈ ಯಾತ್ರೆ ಏನಿದೆ, ಈ ಯಾತ್ರೆಯನ್ನ ಮತ್ತೆ ಪುನರ್ ಆರಂಭವನ್ನ ಮಾಡುವುದರ ಕುರಿತು ಮಾತುಕತೆಗಳು ಆಗಿರುವಂತದ್ದು. ಸೊ ನಂತರದಲ್ಲಿ ನೇರ ವಿಮಾನ ಸಂಚಾರವನ್ನ ಕೂಡ ಆರಂಭ ಮಾಡುವುದಾಗಿ ಎರಡೂ ದೇಶಗಳು ಇಲ್ಲಿ ಮಾತುಕತೆಯನ್ನ ಮಾಡಿವೆ. ಸೊ ಏನಕ್ಕೆ ಅಂತಂದ್ರೆ, ಈ ರೀತಿ ಒಂದು ಬೆಳವಣಿಗೆಗಳು ಇತ್ತೀಚೆಗೆ ಆಗಿರೋದಕ್ಕೆ ಕಾರಣ ಏನಂತಂದ್ರೆ, ಸೊ ಏನಿವಾಗ 2020ರಲ್ಲಿ ಉಭಯ ದೇಶಗಳ ನಡುವೆ ಗಾಲ್ವಾನ್ ಬಿಕ್ಕಟ್ಟು ಏನಾಗುತ್ತೆ ಅಥವಾ ಗಾಲ್ವಾನ್ ಕ್ಲಾಶ್ ಅಂತ ಏನ್ ಕರಿತೀವಿ, ಸೊ ಈ ಒಂದು ಸಂದರ್ಭದಲ್ಲಿ ಕ್ಲಾಶ್ ಆದ ನಂತರ ಏನಾಗುತ್ತೆ ಅಂತಂದ್ರೆ, ಈ ಎರಡೂ ದೇಶಗಳ ನಡುವೆ ಇರುವಂತಹ ಈ ಮೀಡಿಯಾ ಪರ್ಸನ್ ಎಕ್ಸ್ಚೇಂಜ್ ಆಗಿರಬಹುದು ಅಥವಾ ಮಾನಸ ಸರೋವರ ಯಾತ್ರೆ ಆಗಿರಬಹುದು, ನೇರ ವಿಮಾನ ಸಂಚಾರ ಆಗಿರಬಹುದು, ಇವೇನಾಗಿರುತ್ತೆ ಅಂದ್ರೆ ಸ್ಥಗಿತ ಆಗಿರುತ್ತ. ಸೊ ಈ ಒಂದು ಸಂಘರ್ಷದ ಕಾರಣದಿಂದಾಗಿ ಸೊ ಏನಾಗಿದೆ ಅಂತಂದ್ರೆ 2024ರ ಅಕ್ಟೋಬರ್ನಲ್ಲಿ ಏನ್ ಮಾಡ್ಲಾಗತ್ತೆ ಅಂದ್ರೆ, ಎರಡೂ ದೇಶಗಳು ಡಿ ಎಸ್ಕೇಲೇಷನ್ ಅಗ್ರಿಮೆಂಟ್ಗೆ ಸಹಿಯನ್ನ ಹಾಕೊಳ್ಳುತ್ತ.
ಡಿ ಎಸ್ಕಲೇಷನ್ ಅಗ್ರಿಮೆಂಟ್. ಯಾಕೆ ಈ ಒಂದು ಒಪ್ಪಂದ ಆಗತ್ತಂತಂದ್ರೆ ಏನು 2020ರಲ್ಲಿ ಈ ಗ್ಯಾಲ್ವಾನ್ ಸಂಘರ್ಷ ಏನಾಗತ್ತ, ಸೊ ಈ ಒಂದು ಸಂದರ್ಭದಲ್ಲಿ ಈ ಒಂದು ಗಡಿ ಭಾಗದಲ್ಲಿ ಅಂದ್ರೆ LAC ಬಳಿ ಏನಾಗತ್ತಂದ್ರೆ LAC ಬಳಿ ಇಲ್ಲಿ ಎರಡೂ ದೇಶಗಳು ತಮ್ಮ ಸೈನ್ಯವನ್ನ ನಿಯೋಜನೆ ಮಾಡಿಕೊಳ್ಳುತ್ತ. ಸೊ ಏನೋ ಈ ರೀತಿಯ ಈ ಒಂದು ಸಂದರ್ಭದಲ್ಲಿ ಸೈನ್ಯ ನಿಯೋಜನೆಗೊಂಡಿರುತ್ತ, ಸೊ ಅದನ್ನ ವಾಪಸ್ ಕರೆಸಿಕೊಳ್ಳಬೇಕು, ಸೈನ್ಯ ವಾಪಸಾತಿಯ ಒಂದು ಅಗ್ರಿಮೆಂಟ್ ಅನ್ನ ಏನ್ ಮಾಡ್ಲಾಗತ್ತ 2024ರ ಅಕ್ಟೋಬರ್ನಲ್ಲಿ ಮಾಡಿಕೊಳ್ಳಲಾಗತ್ತ. ಸೊ ಇಲ್ಲಿ ನಾವು ಭಾರತ ಮತ್ತೆ ಚೀನಾದ ಸಂಬಂಧಗಳನ್ನ ಅಂದ್ರೆ ಅದರಲ್ಲಿ ವಿಶೇಷವಾಗಿ ಈ ಚೀನಾ ಏನಿದೆ, ಸೊ ಚೀನಾ ಯಾವಾಗ ಭಾರತದೊಟ್ಟಿಗೆ ತನ್ನ ಸಂಬಂಧಗಳನ್ನ ಇಲ್ಲಿ ಸುಧಾರಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ ಅನ್ನೋದು ನೋಡೋಣ. ಸೊ ಮೊದಲನೇದಾಗಿ ಏನಂತಂದ್ರೆ ಇದನ್ನ ನಾವು ಎರಡು ರೀತಿಯಲ್ಲಿ ಇದನ್ನ ವಿಶ್ಲೇಷಣೆ ಮಾಡಬಹುದಾಗತ್ತೆ. ಸೊ ಮೊದಲನೇದಾಗಿ ಏನಂತಂದ್ರೆ ಸೊ ಇದನ್ನ ಆಂತರಿಕ ಮತ್ತೆ ಬಾಹ್ಯ ಕಾರಣಗಳಿಗಾಗಿ ಚೀನಾ ಏನ್ ಮಾಡ್ತಾ ಇದೆ ಅಂದ್ರೆ ನಮ್ಮ ಭಾರತದೊಂದಿಗೆ ಏನ್ ಮಾಡ್ತಾ ಇದೆ ಅಂತಂದ್ರೆ ತನ್ನ ಸಂಬಂಧಗಳನ್ನ ಏನ್ ಮಾಡ್ತಾ ಇದೆ ಅಂದ್ರೆ ಇಲ್ಲಿ ಸುಧಾರಣೆಯನ್ನ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ. ಸೊ ಇಲ್ಲಿ ಮೊದಲನೇದಾಗಿ ಇಲ್ಲಿ ಆಂತರಿಕ ಕಾರಣವನ್ನ ನೋಡೋದಾದ್ರೆ ಯಾವ ಒಂದು ಆಂತರಿಕ ಕಾರಣ ಚೀನಾ ತನ್ನ ಸಂಬಂಧವನ್ನ ಭಾರತದೊಂದಿಗೆ ಸುಗಮಗೊಳಿಸಲಿಕ್ಕೆ ಕಾರಣವಾಯಿತು ಅನ್ನುವಂಥದ್ದನ್ನ ನೋಡೋದಾದ್ರೆ, ಸೊ ಮೊದಲನೇದಾಗಿ ಇಲ್ಲಿ 1989ರ ಸೊ ಮೊದಲನೇದಾಗಿ ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಮತ್ತೆ ಚೀನಾ ನಡುವೆ 1967ರಲ್ಲಿ ಏನಾಗತ್ತೆ ವಾರ್ ಆಗತ್ತ. ಸೊ 1989ರಲ್ಲಿ ಏನಾಗತ್ತೆ ಅಂದ್ರೆ ತಿಯಾನ್ಮೆನ್ ಸ್ಕ್ವೇರ್ ಮಸಾಕರ್ ಆಗತ್ತ. ಸ್ಕ್ವೇರ್ ಮಸಾಕರ್. ಸೊ ಈ ಒಂದು ಘಟನೆ ಆದ ನಂತರ ಏನ್ ಮಾಡುತ್ತೆ ಅಂದ್ರೆ ಭಾರತದೊಂದಿಗೆ ಚೀನಾ ತನ್ನ ಸಂಬಂಧವನ್ನ ಸುಧಾರಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡುತ್ತ. ಸೊ ನಂತರದಲ್ಲಿ ಏನಿವಾಗ ಡೊನಾಲ್ಡ್ ಟ್ರಂಪ್ ಅವರು 2ನೇ ಬಾರಿಯಾಗಿ ಏನು ಆಯ್ಕೆಯಾಗಿದ್ದಾರೆ, ಸೊ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಇದನ್ನ ನಾವು ಬಾಹ್ಯ ಕಾರಣದಿಂದಾಗಿ ನೋಡ್ಬೇಕಾಗತ್ತೆ. ಬಾಹ್ಯ ಕಾರಣದಿಂದಾಗಿ ಅಂದ್ರೆ ಏನಿವಾಗ ಅಮೆರಿಕ ಚೀನಾದೊಂದಿಗೆ ಇಲ್ಲಿ ವ್ಯಾಪಾರ ಯುದ್ಧದಲ್ಲಿ ತೊಡಗಿಕೊಂಡಿದೆ, ಸೊ ಇದರ ಲಾಭವನ್ನ ಪಡೀಲಿಕ್ಕೆ ಸೊ ಇಲ್ಲಿ ಚೀನಾ ಏನ್ ಮಾಡ್ತಾ ಇದೆ ಅಂದ್ರೆ ಭಾರತದೊಟ್ಟಿಗೆ ತನ್ನ ಸಂಬಂಧಗಳನ್ನ ಏನ್ ಮಾಡ್ತಾ ಇದೆ ಅಂದ್ರೆ ಸುಧಾರಿಸಿಕೊಳ್ಳಲಿಕ್ಕೆ ಇಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದೆ. ಆದ್ರೆ ಪ್ರಸ್ತುತ ಇರುವಂತಹ ಸವಾಲುಗಳ ಬಗ್ಗೆ ನಾವು ನೋಡೋದಾದ್ರೆ, ಸೊ ಏನಿವಾಗ 2024ರಲ್ಲಿ ಡಿ ಎಸ್ಕಲೇಷನ್ ಅಗ್ರಿಮೆಂಟ್ ಆಗಿದೆ, ಆದ್ರೂ ಕೂಡ ಇಲ್ಲಿ 6 ಪಾಯಿಂಟ್ಗಳಲ್ಲಿ ಏನಿದೆ ಅಂತಂದ್ರೆ ಇಲ್ಲಿ 6 ಪಾಯಿಂಟ್ಸ್ ಆಫ್ ಟೆನ್ಷನ್ ಅಂತ ಕರಿತೀವಿ. 6 ಪಾಯಿಂಟ್ಸ್ ಆಫ್ ಟೆನ್ಷನ್. ಸೊ ಎಲ್ಲಿ ಆಗತ್ತೆ ಅಂದ್ರೆ ಈ ರೀತಿ ಒಂದು ಟೆನ್ಷನ್ ಅನ್ನೋದು LAC ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಏನಿದೆ, ಸೊ ಈ ಒಂದು ಭಾಗಗಳ 6 ಪಾಯಿಂಟ್ಗಳಲ್ಲಿ 6 ಸ್ಥಳಗಳಲ್ಲಿ ಏನಿದೆ ಅಂತಂದ್ರೆ ಇಲ್ಲಿ ಇನ್ನೂ ಕೂಡ ಸಂಘರ್ಷ ಇರುವಂತದ್ದು. ಏನು 2020ರಲ್ಲಿ ಗ್ಯಾಲ್ವಾನ್ ಸಂಘರ್ಷ ಏನಾಗತ್ತೆ ಈ ಒಂದು ಪ್ರದೇಶದಲ್ಲಿ ಆಗಿರ್ಬೋದು, ಹಾಗೆ ಡೆಪ್ಸಾಂಗ್ ಬಲ್ಜ್ ಹಾಗೆ ಚಾರ್ಡಿಂಗ್ ನಾಲಾ. ಸೊ ನಂತರದಲ್ಲಿ ಗೋಗ್ರಾ ಪೋಸ್ಟ್ ಹಾಟ್ ಸ್ಪ್ರಿಂಗ್ ಹಾಗೆ ನಾರ್ತ್ ಬ್ಯಾಂಕ್ ಆಫ್ ಪ್ಯಾಂಗಾಂಗೋ ಲೇಕ್ ಅಂತ ಬರುತ್ತೆ. ನಾರ್ತ್ ಬ್ಯಾಂಕ್ ಆಫ್ ಪ್ಯಾಂಗಾಂಗೋ ಲೇಕ್. ಈ 6 ಪ್ರದೇಶಗಳಲ್ಲಿ ಕೂಡ ಏನಾಗಿದೆ ಅಂತಂದ್ರೆ ಏನು ಗ್ಯಾಲ್ವಾನ್ ಸಂಘರ್ಷ ಏನಾಗುತ್ತೆ, ಆ ಸಂಘರ್ಷ ನಡೆದ ನಂತರ ಈ ಹಿಂದೆ ಏನು ಭಾರತ ಮತ್ತೆ ಚೀನಾ ದೇಶಗಳ ನಡುವೆ ಏನು ಆ ಒಪ್ಪಂದ ಏನಾಗಿರುತ್ತೆ, ಆ ಒಪ್ಪಂದವನ್ನ ಕೂಡ ಬ್ರೀಚ್ ಮಾಡಿ ಏನ್ ಮಾಡುತ್ತೆ ಇಲ್ಲಿ ಹೆಚ್ಚಿನ ಒಂದು ಸೈನ್ಯವನ್ನ ನಿಯೋಜನೆ ಮಾಡುತ್ತಾ, ಹಾಗೆ ಬ್ಯಾರಕ್ಗಳೇನಿರುತ್ತೆ ಅವುಗಳನ್ನ ನಿಯೋಜನೆ ಮಾಡುತ್ತಾ. ಸೊ ಈ ರೀತಿ ಭಾರತಕ್ಕೆ ಸೊ ಈ ಹಿಂದೆ ಏನು ಚೀನಾದೊಂದಿಗೆ ಮಾಡಿಕೊಂಡಿರುವಂತಹ ಏನು ಒಪ್ಪಂದಗಳೇನಿದೆ ಅವುಗಳ ಕುರಿತು ಏನ್ ಬೇಕಾಗಿದೆ ಅಂದ್ರೆ ಇಲ್ಲಿ ಸ್ಪಷ್ಟನೆ ಅನ್ನುವಂಥದ್ದು ಬೇಕಾಗಿದೆ ಅನ್ನುವಂಥದ್ದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. Now let us move on to the next topic. The silent victims of cancer, the indirect consequence of children. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಕ್ಯಾನ್ಸರ್ ಅನ್ನುವಂಥದ್ದು ಏನಿದೆ ಅಂದ್ರೆ ಈ ಕ್ಯಾನ್ಸರ್ ಅನ್ನುವಂಥದ್ದು ಮಕ್ಕಳ ಮೇಲೆ ಯಾವ ರೀತಿಯಾಗಿ ಅದು ಪರೋಕ್ಷವಾಗಿ ಅಂದ್ರೆ ಇಂಡೈರೆಕ್ಟ್ ಆಗಿ ಪರಿಣಾಮವನ್ನ ಬೀರಬಹುದು ಅನ್ನುವಂಥದ್ದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ಹೇಳಿದ್ದಾರೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಈ ರೀತಿ ಒಂದು ಪರಿಣಾಮಗಳನ್ನ ಹೇಳುವಂತ ನಿಟ್ಟಿನಲ್ಲಿ ಅವರು ಒಂದು 2 ದೃಷ್ಟಾಂತಗಳ ಮೂಲಕ ಅಂದ್ರೆ 2 ಉದಾಹರಣೆಗಳ ಮೂಲಕ ಈ ಕ್ಯಾನ್ಸರ್ ಅನ್ನುವಂಥದ್ದು ಮಕ್ಕಳ ಮೇಲೆ ಯಾವ ರೀತಿ
ಪರಿಣಾಮವನ್ನ ಬೀರಬಹುದು ಅನ್ನುವಂಥದ್ದನ್ನ ಇಲ್ಲಿ ಹೇಳಿದ್ದಾರೆ. ಸೊ ಮೊದಲನೇ ಒಂದು ದೃಷ್ಟಾಂತವನ್ನ ನೋಡೋಣ. ಒಂದು ಉದಾಹರಣೆಯನ್ನ ಕೊಡ್ತಾರೆ. ಕ್ಯಾನ್ಸರ್ ಅನ್ನುವಂಥದ್ದು ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರಬಹುದು ಅಂತ ಹೇಳಿ. ಸೊ ಇಲ್ಲಿ ಆರವ್ ಅನ್ನುವಂಥ ಒಬ್ಬ ವ್ಯಕ್ತಿ, ಆರವ್ ಅನ್ನುವಂಥ 18 ವರ್ಷದ ಮುಂಬೈ ವ್ಯಕ್ತಿ, ಮುಂಬೈನ ಈ ಹುಡುಗ ಏನಾಗಿರುತ್ತೆ ಅಂದ್ರೆ ಈತನಿಗೆ ಹಾಡ್ಗಿನ್ಸ್ ಲಿಂಪೋಮಾ ಅನ್ನುವಂಥ ಕ್ಯಾನ್ಸರ್ ಆಗಿರುತ್ತೆ. ಲಿಂಪೋಮಾ ಅನ್ನುವಂಥ ಕ್ಯಾನ್ಸರ್. ಸೊ ಈ ಕ್ಯಾನ್ಸರ್ ಬಂದಾಗ ಈ ಚಿಕ್ಕ ವಯಸ್ಸಿನ ಹುಡುಗ ಏನಿರ್ತಾರ, ಈತನಿಗೆ ಕ್ಯಾನ್ಸರ್ ಬಂದಿರುವಂತ ಕಾರಣವನ್ನ ಏನ್ ಮಾಡ್ತಾನ, ಪ್ರಶ್ನೆಯನ್ನ ಮಾಡ್ತಾನ ಆತ ತನ್ನ ತಾಯಿಗೆ. ಏನಂತಂದ್ರ, ಇಷ್ಟು ಸಣ್ಣ ವಯಸ್ಸಿನಲ್ಲಿ ನನಗೆ ಏಕೆ ಈ ರೀತಿ ಒಂದು ಕ್ಯಾನ್ಸರ್ ಕಾಯಿಲೆ ಅನ್ನೋದು ತಗಲಿತು ಅನ್ನುವಂಥದ್ದು. ಆದ್ರೆ ಇಲ್ಲಿ ಆರೋನ್ ಅಂತ ಈ ಒಬ್ಬ ವ್ಯಕ್ತಿಯ ಅಥವಾ ಈ ಒಂದು ಹುಡುಗನ ಒಂದು ಕನಸು ಏನಾಗಿರುತ್ತೆ ಅಂದ್ರೆ, ಈತ ಬ್ಯಾಂಕರ್ ಆಗ್ಬೇಕನ್ನುವಂತ ಒಂದು ಆಸೆನ ಇಟ್ಕೊಂಡಿರ್ತಾನ. ಆದ್ರೆ ಈತನ ಕನಸು ಏನಾಗತ್ತೆ ಅಂದ್ರೆ, ಈ ಒಂದು ಹಾಡ್ಗಿನ್ಸ್ ಲಿಂಪೋಮಾ ಕ್ಯಾನ್ಸರ್ ಕಾಯಿಲೆಯಿಂದಾಗಿ ಏನಾಗತ್ತೆ ಅಂದ್ರೆ, ಅದು ಈತನ ಕನಸು ಅನ್ನುವಂಥದ್ದು ಭಗ್ನಗೊಳ್ಳುತ್ತೆ. ಆದ್ರೆ ಈ ಕ್ಯಾನ್ಸರ್ ಇಂದ ಏನಾಗ್ತಾನೆ ಅಂದ್ರೆ ಆತ ಗುಣಮುಖನಾಗ್ತಾನೆ. ಹಾಗೆ ತನ್ನ ಭವಿಷ್ಯದಲ್ಲಿ ಕೂಡ ಆತ ಏನಾಗ್ತಾನೆ ಅಂದ್ರೆ ಯಶಸ್ವಿ ಕೂಡ ಆಗ್ತಾನೆ. ಸೊ ಇಲ್ಲಿ ನಾವು ನೋಡಿರೋ ಹಾಗೆ ಈತನಿಗೆ 18ನೇ ವರ್ಷದಲ್ಲಿಯೇ ಕ್ಯಾನ್ಸರ್ ಅನ್ನುವಂಥದ್ದು ತಗುಲಿರುತ್ತೆ. ಆದ್ರೆ ಈ 18 ವರ್ಷದ ಅಂದ್ರೆ ಆತನ ವಯಸ್ಸಿನ ವ್ಯಕ್ತಿಯನ್ನ, ಅಂದ್ರೆ ಆತನ ವಯಸ್ಸಿನ ಇತರೆ ವ್ಯಕ್ತಿಗಳನ್ನ ನೋಡೋದಾದ್ರೆ, ಅಂದ್ರೆ ಅದೇ ವಯಸ್ಸಿನ ಏನು ವ್ಯಕ್ತಿಗಳಿರ್ತಾರ ಅಥವಾ ಹುಡುಗರು ಏನಿರ್ತಾರ, ಆ ಒಂದು ಸಂದರ್ಭದಲ್ಲಿ ಎಲ್ರೂ ಕೂಡ ಈ ಸಾಮಾಜಿಕ ಮಾಧ್ಯಮಗಳೇನಿರುತ್ತೆ, ಸೊ ಆ ಒಂದು ಸಾಮಾಜಿಕ ಮಾಧ್ಯಮಗಳನ್ನ ಸ್ಕ್ರೋಲ್ ಮಾಡ್ತಾ ಇರ್ತಾರ. ಅಂದ್ರೆ ಈ ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇಂತಹ ಒಂದು ಕಂಟೆಂಟ್ಗಳನ್ನ ಏನ್ ಮಾಡ್ತಾ ಇರ್ತಾರ ಅಂತಂದ್ರೆ ಸ್ಕ್ರೋಲ್ ಅನ್ನ ಮಾಡ್ತಾ ಇರ್ತಾರ ತಮ್ಮ ಕೈಗಳಿಂದ. ಆದ್ರೆ ಇಲ್ಲಿ ಆರೋನ ಕೇಸ್ನಲ್ಲಿ ಏನಾಗಿರುತ್ತೆ ಅಂತಂದ್ರೆ, ಆತನ ಒಂದು ಕೈ ಇಲ್ಲಿ ಕೆಮೊಥೆರಪಿಗೆ ಒಳಪಟ್ಟಿರುತ್ತೆ. ಕೆಮೊಥೆರಪಿ. ಹಾಗೆ ಇನ್ನೊಂದು ಕೈ ಏನಂತಂದ್ರೆ, ಈತನ ಒಂದು ಕನಸು ಏನಾಗಿರುತ್ತೆ ಅಂದ್ರೆ, ಇಲ್ಲಿ ಬ್ಯಾಂಕರ್ ಆಗ್ಬೇಕನ್ನುವಂತ ಆಸೆ ಏನಾಗಿರುತ್ತೆ ಭಗ್ನಗೊಂಡಿರುತ್ತೆ. ಸೊ ಅದಾದ ನಂತರದಲ್ಲಿ ಮತ್ತೆ ಆತ ಏನ್ ಮಾಡ್ತಾರ ಅಂತಂದ್ರೆ, ಇಲ್ಲಿ ಅಕೌಂಟೆನ್ಸಿ ಅಂದ್ರೆ ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೇಕನ್ನುವಂತ ಆಸೆ ಇರುತ್ತೆ. ಸೊ ಹೀಗಾಗಿ ಆತನ ಇನ್ನೊಂದು ಕೈ ಇಲ್ಲಿ ಅಕೌಂಟೆನ್ಸಿಯ ಪುಸ್ತಕವನ್ನ ಹಿಡಿದಿರತ್ತ. ಅಕೌಂಟೆನ್ಸಿ. ಸೊ ಯಾವ ರೀತಿ ಎಷ್ಟೊಂದು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಆತನ ಒಂದು ಹೋರಾಟದ ಒಂದು ಪ್ರಕ್ರಿಯೆ ಯಾವ ರೀತಿ ಇದೆ ಅಂತ ಹೇಳಿ. ಸೊ ಒಂದು ಕಡೆ ಇಲ್ಲಿ ಆತನ ಒಂದು ಕೈ ಕಿಮೋಥೆರಪಿ ಚಿಕಿತ್ಸೆಗೆ ಒಳಪಡಿರುತ್ತೆ, ಮತ್ತೊಂದು ಕಡೆ ಆತನ ಕೈ, ಇನ್ನೊಂದು ಕೈ ಅಕೌಂಟೆನ್ಸಿ ಪುಸ್ತಕವನ್ನ ಹಿಡಿದಿರತ್ತ. ಸೊ ಈ ರೀತಿ ಕ್ಯಾನ್ಸರ್ ಅನ್ನ ಗೆದ್ರು ಕೂಡ ಈತ ಕ್ಯಾನ್ಸರ್ ಈ ಒಂದು ಚಿಕಿತ್ಸೆಯಿಂದ ಸಂಪೂರ್ಣವಾಗಿ ಗುಣಮುಖರಾಗ್ತಾನೆ. ಅದರೊಟ್ಟಿಗೆ ಏನು ಈ ಚಾರ್ಟೆಡ್ ಅಕೌಂಟ್ ಎಕ್ಸಾಮ್ ಏನ್ ನಡೆಯುತ್ತೆ, ಸೊ ಈ ಚಾರ್ಟೆಡ್ ಅಕೌಂಟ್ ಎಕ್ಸಾಮ್ ನಲ್ಲಿ ಈತ ಆಲ್ ಇಂಡಿಯಾ ಟಾಪರ್ ಆಗಿ ಹೊರಹೊಮ್ಮತಾನೆ. ಸೊ ಇದು ಮೊದಲನೇ ಒಂದು ದೃಷ್ಟಾಂತ. ಸೊ ಈ ಒಂದು ದೃಷ್ಟಾಂತದಲ್ಲಿ ಏನಾಗತ್ತೆ ಅಂತಂದ್ರೆ, ಇಲ್ಲಿ ಹ್ಯಾಪಿ ಎಂಡಿಂಗ್ ಅನ್ನುವಂಥದ್ದು ಕಂಡು ಬರುತ್ತೆ, ಸುಖಾಂತಿ ಅನ್ನುವಂಥದ್ದು ಕಂಡು ಬರುತ್ತೆ. ಹ್ಯಾಪಿ ಎಂಡಿಂಗ್ ಅಂದ್ರೆ ಕ್ಯಾನ್ಸರ್ ಕಾಯಿಲೆ ಇದ್ರೂ ಕೂಡ ಅದನ್ನ ಜಯಿಸಿ ತನ್ನ ಜೀವನದಲ್ಲಿ ಕೂಡ ಆತ ಏನಾಗ್ತಾನೆ, ಯಶಸ್ವಿ ಆಗ್ತಾನೆ ಅನ್ನುವಂಥದ್ದು ಏನಾಗುತ್ತೆ ಈ ಒಂದು ದೃಷ್ಟಾಂತದಿಂದ ನಮಗೆ ತಿಳಿದು ಬರುತ್ತೆ. ಆದ್ರೆ ಈ ರೀತಿಯ ಒಂದು ಬಾಲ್ಯದಲ್ಲಿ ಕ್ಯಾನ್ಸರ್ ತಗುಲಿರುವಂತ ಎಲ್ಲ ವ್ಯಕ್ತಿಗಳು ಕೂಡ ಈ ರೀತಿಯ ಒಂದು ಹ್ಯಾಪಿ ಎಂಡಿಂಗ್ ಅನ್ನ ಹೊಂದಿರೋದಿಲ್ಲ ಅನ್ನುವಂಥದ್ದಕ್ಕೆ ಇನ್ನೊಂದು ದೃಷ್ಟಾಂತವನ್ನ ಕೊಡ್ತಾರೆ. ಸೊ ಏನು ಅಂತಂದ್ರೆ, ಇಲ್ಲಿ ಮೀನಾಳ ಒಂದು ಉದಾಹರಣೆಯನ್ನ ಕೊಡ್ತಾರೆ. ಸೊ ಈ ಮೀನಾಳ ತಾಯಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇರುತ್ತೆ. ಬ್ರೆಸ್ಟ್ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್ ಅನ್ನುವಂಥದ್ದು ಇರುತ್ತೆ. ಹಾಗೆ ಈ ಮೀನಾಳ ತಂದೆ ಏನಿರ್ತಾರೆ, ಇವರ ತಂದೆ ಆಟೋ ರಿಕ್ಷಾ ಚಾಲಕರಾಗಿರ್ತಾರೆ. ಆಟೋ ರಿಕ್ಷಾ ಚಾಲಕ. ಸೊ ಇವರು ತಮ್ಮ ಮಗಳ ಭವಿಷ್ಯವನ್ನ, ಅಂದ್ರೆ ಮೀನಾಳ ಭವಿಷ್ಯವನ್ನ, ಅಂದ್ರೆ ಅವಳ ಒಂದು ಉತ್ತಮ ಭವಿಷ್ಯದ ಒಂದು ಗುರಿಯನ್ನ ಇಟ್ಕೊಂಡಿರ್ತಾರೆ. ಉತ್ತಮ ಭವಿಷ್ಯವನ್ನ ರೂಪಿಸಿಕೊಡಬೇಕು, ಅವಳಿಗೆ ಒಂದು ಉತ್ತಮವಾದಂತ ಶಿಕ್ಷಣವನ್ನ ನೀಡುವ ಮೂಲಕ ಅವಳ ಭವಿಷ್ಯವನ್ನ ಉತ್ತಮಗೊಳಿಸಬೇಕಂತ ಕನಸನ್ನ ಕಟ್ಕೊಂಡಿರ್ತಾರ. ಆದ್ರೆ ಏನಾಗತ್ತೆ ಇಲ್ಲಿ, ಇವರ ತಾಯಿಗೆ ಇರುವಂತ ಈ ಬ್ರೆಸ್ಟ್ ಕ್ಯಾನ್ಸರ್ನ ಕಾರಣದಿಂದಾಗಿ ಏನಾಗತ್ತೆ ಅಂದ್ರೆ, ಇವರಿಗೆ ಯಾವುದೇ ರೀತಿಯ ಒಂದು ಮನೆ ಕೆಲಸವನ್ನ ನಿರ್ವಹಣೆ ಮಾಡ್ಲಿಕ್ಕೆ ಆಗೋದಿಲ್ಲ, ಮನೆ ಕೆಲಸ. ಹಾಗೆ ಏನಿವಾಗ ಆಟೋ ರಿಕ್ಷಾ ಚಾಲಕರಾಗಿರುವಂತ ಇವರ ತಂದೆಯ ಆದಾಯ ಕೂಡ ಏನಾಗತ್ತೆ ಅಂದ್ರೆ, ದಿನದಿಂದ ದಿನಕ್ಕೆ ಆದಾಯ ಅನ್ನುವಂಥದ್ದು ಕುಸಿತವಾಗತ್ತ. ಸೊ ಇದರ ಒಂದು ನೇರ ಪರಿಣಾಮ ಇಲ್ಲಿ ಯಾರ ಮೇಲೆ ಆಗತ್ತೆ ಅಂದ್ರೆ, ಮೀನಾಳ ಮೇಲೆ ಆಗತ್ತ. ಸೊ ಏನಕ್ಕೆ ಅಂತಂದ್ರೆ,
ಮನೆ ಕೆಲಸದ ಒತ್ತಡದಿಂದಾಗಿ ಹಾಗೆ ಶಿಕ್ಷಣಕ್ಕೆ ಬೇಕಾಗಿರುವಂತಹ ಹಣಕಾಸಿನ ಸಮಸ್ಯೆಯ ಕಾರಣದಿಂದಾಗಿ ಏನಾಗುತ್ತೆ ಅಂದ್ರೆ ಮೀನಾ ಇಲ್ಲಿ ತನ್ನ ಶಿಕ್ಷಣವನ್ನ ಮೊಟಕುಗೊಳಿಸುತ್ತಾಳೆ. ಸೊ ಈ ಒಂದು ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ ಏನಂತಂದ್ರೆ ಇಲ್ಲಿ ತನ್ನ ತಂದೆ ತಾಯಿಗೆ ಇರುವಂತಹ ಈ ಒಂದು ಸಮಸ್ಯೆಗಳಿಂದಾಗಿ ಏನಾಗುತ್ತೆ ಇಲ್ಲಿ ತನ್ನ ಶಿಕ್ಷಣದ ಮೇಲೆ ಇದು ಪರಿಣಾಮವನ್ನು ಬೀರುತ್ತೆ. ಸೊ ಇಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂತಂದ್ರೆ ಇಲ್ಲಿ ಹ್ಯಾಪಿ ಎಂಡಿಂಗ್ ಅನ್ನುವಂಥದ್ದು ಕಂಡು ಬರುವುದಿಲ್ಲ. ಸೊ ಇದರ ಅರ್ಥ ಎಲ್ಲರ ಮೇಲೆಯೂ ಕೂಡ ಇದು ಏನಂತಂದ್ರೆ ಒಂದು ಹ್ಯಾಪಿ ಎಂಡಿಂಗ್ ಅನ್ನು ಬೀರೋದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಈ ಒಂದು ದೃಷ್ಟಾಂತದ ಮುಖಾಂತರ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನಂತಂದ್ರೆ ಭಾರತದಲ್ಲಿ ಈ ಒಂದು ವಯಸ್ಕರಲ್ಲಿ ಅದರಲ್ಲಿ ವಿಶೇಷವಾಗಿ ಈ ಏನು ತರುಣ ವಯಸ್ಸಿನ ವ್ಯಕ್ತಿಗಳೇನಿರ್ತಾರೆ ಅವರ ಮೇಲೆ ಅದರಲ್ಲಿ ಈ ಒಂದು ಮಕ್ಕಳ ಮೇಲೆ ಯಾವ ರೀತಿ ಒಂದು ಕ್ಯಾನ್ಸರ್ ಅನ್ನುವಂಥದ್ದು ಪರಿಣಾಮವನ್ನ ಬೀರಿದೆ ಅನ್ನೋದನ್ನ ಇಲ್ಲಿ ಒಂದು ಉದಾಹರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಏನಂತಂದ್ರೆ ರಾಷ್ಟ್ರೀಯ ಕ್ಯಾನ್ಸರ್ ನೋಂದಣಿ ಕಾರ್ಯಕ್ರಮ. ಸೊ ಈ ಒಂದು ಕಾರ್ಯಕ್ರಮದ ವರದಿಯ ಪ್ರಕಾರ ಏನು ಒಟ್ಟಾರೆ ಕ್ಯಾನ್ಸರ್ ಏನಿದೆ ಆ ಒಟ್ಟಾರೆ ಕ್ಯಾನ್ಸರ್ನಲ್ಲಿ 4% ಈ ಬಾಲ್ಯದ ಕ್ಯಾನ್ಸರ್ ಆಗಿದೆ. ಬಾಲ್ಯದ ಕ್ಯಾನ್ಸರ್ ಅಂದ್ರೆ 14 ವರ್ಷದ ಮಕ್ಕಳಿಗೆ ತಗುಲುವಂತ ಕ್ಯಾನ್ಸರ್ನಲ್ಲಿ ಒಟ್ಟಾರೆ 4% ಬಾಲ್ಯದ ಕ್ಯಾನ್ಸರ್ ಆಗಿದೆ. ಸೊ ಇಲ್ಲಿ ಪೋಷಕರಿಗೆ ಏನಾದರೂ ಈ ರೀತಿ ಒಂದು ಕ್ಯಾನ್ಸರ್ ಅನ್ನುವಂಥದ್ದು ತಗಲಿದ್ರೆ ಪೋಷಕರಿಗೆ ಕ್ಯಾನ್ಸರ್ ಅನ್ನುವಂಥ ಏನಾದರೂ ಬಂದಂಥ ಸಂದರ್ಭದಲ್ಲಿ ಅದರ ಬಲಿ ಪಶುಗಳ ಯಾರಾಗಿರ್ತಾರೆ ಅಂತಂದ್ರೆ ಇಲ್ಲಿ ಮಕ್ಕಳೇ ಆಗಿರ್ತಾರೆ. ಸೊ ಮೇಲೆ ನಾವು ನೋಡಿದ್ವಿ ಮೀನಾಳ ಉದಾಹರಣೆಯನ್ನ. ಸೊ ಇಲ್ಲಿ ತನ್ನ ತಾಯಿಗೆ ಆಗಿರುವಂಥ ಕ್ಯಾನ್ಸರ್ನಿಂದಾಗಿ ಅದು ನೇರವಾಗಿ ತನ್ನ ಶಿಕ್ಷಣದ ಮೇಲೆ ಪರಿಣಾಮವನ್ನ ಬೀರಿರುವಂಥದ್ದು. ಸೊ ಹೀಗಾಗಿ ಪೋಷಕರು ಏನಾದರೂ ಕ್ಯಾನ್ಸರ್ನಿಂದ ತುತ್ತಾದ್ರೆ ಸೊ ಅದರ ಮೊದಲ ಬಲಿಪಶು ಯಾರಾಗ್ತಾರೆ ಅಂತಂದ್ರೆ ಇಲ್ಲಿ ಮಕ್ಕಳೇ ಆಗಿರ್ತಾರೆ. ಹಾಗಿದ್ರೆ ಈ ರೀತಿ ಒಂದು ಕ್ಯಾನ್ಸರ್ ಅನ್ನುವಂಥದ್ದು ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರಬಹುದು ಅನ್ನೋದನ್ನ ನೋಡೋಣ. ಸೊ ನಾವು ಮೇಲೆ ನೋಡಿದ ಹಾಗೆ ಇಲ್ಲಿ ಇನ್ ಕೇಸ್ ಏನಾದರೂ ಮಕ್ಕಳಿಗೆ ಏನಾದರೂ ಕ್ಯಾನ್ಸರ್ ತಗಲಿದ್ರೆ ಅಥವಾ ಪೋಷಕರಿಗೆ ಏನಾದರೂ ಕ್ಯಾನ್ಸರ್ ಏನಾದರೂ ಆಗಿದ್ರೆ ಸೊ ಅದು ಏನಾಗತ್ತೆ ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ಅವರ ಒಂದು ಮಕ್ಕಳ ಶಿಕ್ಷಣ ಏನಾಗತ್ತೆ ಅಂದ್ರೆ ಅವರು ಶಿಕ್ಷಣ ಅನ್ನುವಂಥದ್ದು ಕಡಿಮೆ ಆಗತ್ತ. ಸೊ ಇದರೊಟ್ಟಿಗೆ ಇದು ಮಕ್ಕಳ ಮೇಲೆ ಪರಿಣಾಮವನ್ನ ಬೀರಿದ್ರ ಸೊ ಇನ್ನು ಪೋಷಕರಿಗೆ ಏನಾದರೂ ಕ್ಯಾನ್ಸರ್ ತಗುಲಿದ್ರೆ ಏನಾಗ್ಬೋದು ಅಂತಂದ್ರೆ ಅವರ ಆದಾಯ ಅನ್ನುವಂಥದ್ದು ಕುಂಠಿತ ಆಗ್ಬೋದು. ಸೊ ಹೀಗಾಗಿ ಅವರು ಒಂದು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗ್ತಾರೆ. ಸೊ ಇನ್ನು ಮಕ್ಕಳು ಇದರಿಂದ ಯಾವ ರೀತಿಯಾಗಿ ಏನು ಪರೋಕ್ಷವಾಗಿ ಪರಿಣಾಮವನ್ನ ಬೀರ್ತಾರೆ ಅಂತ ನೋಡೋದಾದ್ರೆ ಸೊ ಏನು ಇವಾಗ ಮಕ್ಕಳು ಶಿಕ್ಷಣ ವಂಚಿತರಾಗ್ತಾರೆ. ಶಿಕ್ಷಣ ವಂಚಿತರಾದ್ರಿಂದ ಅವರು ಉದ್ಯೋಗದಿಂದ ಯಾವುದೇ ರೀತಿ ಒಂದು ನಿರುದ್ಯೋಗ ಸಮಸ್ಯೆಗೆ ತುತ್ತಾಗ್ತಾರೆ. ಸೊ ಈ ರೀತಿ ಆದಂತಹ ಸಂದರ್ಭದಲ್ಲಿ ಏನಾದರೂ ಕ್ಯಾನ್ಸರ್ಗೆ ಬೇಕಾಗಿರುವಂತ ಏನು ವೈದ್ಯಕೀಯ ವೆಚ್ಚ ಏನಿರುತ್ತೆ ಅದನ್ನ ಭರಿಸಲಿಕ್ಕೆ ಕೂಡ ಏನಾಗೋದಿಲ್ಲ ಅಂದ್ರೆ ಸಾಧ್ಯ ಆಗೋದಿಲ್ಲ ವೈದ್ಯಕೀಯ ವೆಚ್ಚ. ಸೊ ಈ ರೀತಿ ಹಲವಾರು ಒಂದು ಸಮಸ್ಯೆಗಳನ್ನ ಇಲ್ಲಿ ಫೇಸ್ ಅನ್ನ ಮಾಡ್ತಾರೆ. ಸೊ ನಂತರದಲ್ಲಿ ಏನಂತಂದ್ರೆ ಪೋಷಕರು ಏನಾದರೂ ಕ್ಯಾನ್ಸರ್ ಒಂದು ಸೋಂಕಿಗೆ ಒಳಗಾದಂತ ಸಂದರ್ಭದಲ್ಲಿ ಏನಾಗತ್ತೆ ಅಂದ್ರೆ ಮಕ್ಕಳು ಇನ್ ಕೇಸ್ ಏನಾದರೂ ಯಾವುದೇ ರೀತಿ ಒಂದು ಉದ್ಯೋಗದಲ್ಲಿ ಇದ್ರೂ ಕೂಡ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಅವರು ತಮ್ಮ ಒಂದು ರಜೆಯನ್ನ ವಿಸ್ತರಣೆಯನ್ನ ಮಾಡ್ಬೇಕಾಗತ್ತೆ. ಸೊ ಅದಾದ ನಂತರದಲ್ಲಿ ಇಲ್ಲಿ ಪದೇ ಪದೇ ರಜೆ ವಿಸ್ತರಣೆಯಿಂದ ಅವರ ಒಂದು ಉದ್ಯೋಗ ಕೂಡ ನಷ್ಟವಾಗಬಹುದು ಅಥವಾ ಅತಿಯಾದ ಒತ್ತಡದಿಂದ ಏನಾಗಬಹುದು ಅಂತಂದ್ರೆ ಇಲ್ಲಿ ತಮ್ಮ ಕೆಲಸಕ್ಕೆ ಕೂಡ ಇಲ್ಲಿ ರಾಜೀನಾಮೆಯನ್ನ ಕೂಡ ನೀಡಬಹುದಾಗತ್ತ. ಹಾಗೆ ಕೆಲಸದಲ್ಲಿ ಇದ್ರೂ ಕೂಡ ಏನ ಮಾಡಬಹುದು ಅಂದ್ರೆ ಆಗಾಗ ಅವರು ತಮ್ಮ ಉದ್ಯೋಗದ ಒಂದು ಅವಧಿ ಏನಿರುತ್ತೆ ಆ ಅವಧಿಯನ್ನ ಕೂಡ ಏನ್ ಮಾಡಬಹುದಾಗತ್ತೆ ಅಂದ್ರೆ ಕಡಿಮೆನ ಮಾಡಬಹುದಾಗತ್ತ. ಸೊ ಇದಾದ ನಂತರದಲ್ಲಿ ಏನು ಕಡಿಮೆ ಆದಾಯದ ಅಥವಾ ಬಡ ಕುಟುಂಬಸ್ಥರು ಏನಿರ್ತಾರ ಸೊ ಇವರ ಒಂದು ಲಿವಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಜೀವನ ವೆಚ್ಚ ಕೂಡ ಇಲ್ಲಿ ಹೆಚ್ಚಾಗತ್ತ. ಜೀವನ ವೆಚ್ಚ ಯಾವ ರೀತಿ ಅಂತಂದ್ರೆ ಸೊ ಈ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಹಲವಾರು ಒಂದು ಬೇಸಿಕ್ ಫೆಸಿಲಿಟಿಗಳಾಗಿರ್ಬೋದು ಅಥವಾ ಹಾಸ್ಪಿಟಲ್ಗಳಾಗಿರ್ಬೋದು ಎಲ್ಲವೂ ಕೂಡ ನಗರ ಕೇಂದ್ರಿತಗಳಾಗಿರುತ್ತೆ. ಸೊ ಹೀಗಾಗಿ ಅವರ ಪ್ರಯಾಣದ ವೆಚ್ಚ ಆಗಿರಬಹುದು ಅಥವಾ ಅವರ ಒಂದು ಊಟೋಪಚಾರದ ವೆಚ್ಚ ಆಗಿರಬಹುದು ಇವೆಲ್ಲವೂ ಕೂಡ ಏನಾಗತ್ತೆ ಅಂದ್ರೆ ಅವರ ಒಂದು ಜೀವನ ವೆಚ್ಚ ಹೆಚ್ಚಾಗಲಿಕ್ಕೆ ಕಾರಣಗಳಾಗತ್ತ. ಸೊ ಈ ರೀತಿ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಸರ್ಕಾರ ಹಲವಾರು ರೀತಿಯ ಒಂದು ವಿಮೆ ಮತ್ತು ಸರ್ಕಾರಿ ಯೋಜನೆಗಳನ್ನ ಜಾರಿಗೆ ತಂದಿದೆ. ವಿಮೆ ಮತ್ತು ಸರ್ಕಾರಿ ಯೋಜನೆಗಳು ಹಾಗಿದ್ರೆ ಯಾವೆಲ್ಲ ಸರ್ಕಾರಿ ಯೋಜನೆಗಳು ಇಲ್ಲಿ ಪ್ರಮುಖವಾಗಿರುವಂತದ್ದಂತಂದ್ರ ಸೊ ಮೊದಲನೇದಾಗಿ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಂತ ಬರುತ್ತೆ. ಸೊ ಇದರ ಮೂಲಕ ಕೂಡ ಏನ್ ಮಾಡ್ಲಾಗತ್ತೆ ಇಲ್ಲಿ
ಏನು ಕ್ಯಾನ್ಸರಿಂದ ಬಳಲ್ತಾ ಇರುವಂಥ ರೋಗಿಗಳಿಗೆ ಇಲ್ಲಿ ಧನ ಸಹಾಯವನ್ನು ಕೂಡ ಮಾಡಲಾಗತ್ತೆ. ಸೊ ನಂತರದಲ್ಲಿ ಭಾರತದಲ್ಲಿ ಹಲವಾರು ಇನ್ಶೂರೆನ್ಸ್ ಕಂಪನಿಗಳು ಕೂಡ ಇಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು, ಬ್ರೆಸ್ಟ್, ಲಂಗ್ ಕ್ಯಾನ್ಸರ್ ಮತ್ತು ಈ ಲಿವರ್ ಕ್ಯಾನ್ಸರ್ ಏನಿರುತ್ತೆ, ಸೊ ಈ ಕ್ಯಾನ್ಸರ್ಗಳು ಕೂಡ ಏನು ಮಾಡ್ತಾ ಇದೆ ಅಂದರೆ ವಿಮೆಯನ್ನು ನೀಡ್ತಾ ಇದೆ. ಹಾಗೆ ಇಲ್ಲಿ ಹಲವಾರು ಇನ್ಸ್ಟಿಟ್ಯೂಷನಲ್ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಏನಂತಂದರೆ ಏನಿವಾಗ ಇಂಡಿಯನ್ ರೈಲ್ವೆ ಆಗಿರ್ಬೋದು, ಇಂಡಿಯನ್ ರೈಲ್ವೆ ಮತ್ತು ಏರ್ ಇಂಡಿಯಾ ಏನು ಮಾಡ್ತಾ ಇದೆ ಅಂತಂದರೆ ಏನಿವಾಗ ಕ್ಯಾನ್ಸರಿಂದ ಬಳಲ್ತಾ ಇರುವಂಥ ರೋಗಿಗಳೇನಿರ್ತಾರೆ ಇವರಿಗೆ ಒಂದು ರಿಯಾಯಿತಿ ದರದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಪ್ರಯಾಣ ದರವನ್ನು ನಿಗದಿಪಡಿಸಿದ್ದಾರೆ, ಪ್ರಯಾಣ ದರ. ಸೊ ನಂತರದಲ್ಲಿ ಹಲವಾರು ರಾಜ್ಯಗಳು ಕೂಡ ಇಲ್ಲಿ ಹಲವಾರು ಕ್ರಮಗಳನ್ನು ಕೂಡ ಕೈಗೊಂಡಿದೆ. ಸೊ ಅವುಗಳಲ್ಲಿ ವಿಶೇಷವಾಗಿ ಏನಂತಂದರೆ ಹಿಮಾಚಲ ಪ್ರದೇಶ ಮತ್ತು ಹರಿಯಾಣ ರಾಜ್ಯಗಳು ಏನು ಮಾಡಿದೆ ಅಂತಂದ್ರೆ ಏನಿವಾಗ ಕ್ಯಾನ್ಸರ್ ಬಾಧಿತ ರೋಗಿಗಳು ಏನಿರ್ತಾರೆ ಇವರಿಗೆ ಉಚಿತ ಬಸ್ ಪ್ರಯಾಣವನ್ನು ಘೋಷಣೆಯನ್ನು ಮಾಡಿದೆ. ಉಚಿತ ಬಸ್ ಪ್ರಯಾಣ. ಸೊ ನಂತರದಲ್ಲಿ ಮಂತ್ಲಿ ಪೆನ್ಷನ್ ಸ್ಕೀಮ್ ಏನಿವಾಗ ಕ್ಯಾನ್ಸರ್ ಒಂದು ರೋಗಿಗಳೇನಿರ್ತಾರೆ ಸೊ ಅವರಿಗೆ ಮಾಸಿಕವಾಗಿ ಒಂದು ಪಿಂಚಣಿ ಯೋಜನೆ ಕೂಡ ಇಲ್ಲಿ ಹರಿಯಾಣ, ತ್ರಿಪುರ ಮತ್ತು ಹಿಮಾಚಲ ಪ್ರದೇಶದಂಥ ರಾಜ್ಯಗಳು ಏನು ಮಾಡಿದೆ ಅಂದರೆ ಇಲ್ಲಿ ಜಾರಿಗೆ ತಂದಿರುವಂಥದ್ದು. ಸೊ ಇದಾಗಿತ್ತು ಇವತ್ತಿನ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆ. ನಮಸ್ಕಾರ.